ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ತರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಅಥ ತಸ್ಯ ನಿನಾದಂ ತಂ ಸುಗ್ರೀವಸ್ಯ ಮಹಾತ್ಮನಃ ಶುಶ್ರಾವಾಂತಃಪುರಗತೋ ವಾಲಿ ಭ್ರಾತುರಕರ್ಮಣಃ ಏನೋ ಬಿಟ್ನ ನಾನು ಸೂಕ್ತಿರತ್ನಾಕರೇ ರಮ್ಯೇ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ಅಥ ತಸ್ಯ ನಿನಾದಂ, ಸುಗ್ರೀವನ ಅಬ್ಬರವನ್ನು ಕೇಳಿದ ಅಂತಃಪುರದ ಒಳಗಡೆ ಇರುವ ವಾಲಿ ಕೆರಳಿದ. ಶ್ರುತ್ವಾತು ತಸ್ಯ ನಿನದಂ ಸರ್ವಭೂತ ಪ್ರಕಂಪನಂ ಮದಶ್ಚೈಕ ಪದೇ ನಷ್ಟಃ ಕ್ರೋಧಶ್ಚಾಪತಿತೋ ಮಹಾನ್. ಸರ್ವಭೂತಾನುಕಂಪಕಂ, ಯಾರು ಕೇಳಿದ್ರೂ ಕೂಡ ಗಡಗಡ ನಡುಗುವಂತೆ ಆಗತ್ತೆ. ಆ ತರಹದ ನಿನಾದ. ಆದರೆ ಅವನು ಒಳಗಡೆ ಕೂತಿದ್ದಾನೆ, ಚೆನ್ನಾಗಿ ಕೂತಿದ್ದಾನೆ. ಯಾರು? ವಾಲಿ. ಅವರಿಗೆ ಕುಡಿಯುವಿಕೆ ನಿಷಿದ್ಧ ಅಲ್ಲ. ಆ ಕಾರಣದಿಂದ ಮದಶ್ಚ ಏಕಪದೇ ನಷ್ಟಃ, ಒಂದೇ ಕೂಗಿಗೆ ಕುಡಿದು ಮತ್ತೆಲ್ಲ ಹಿಡಿದೋಯ್ತಂತೆ. ಮದಶ್ಚೈಕಪದೇ ನಷ್ಟಃ ಕ್ರೋಧಶ್ಚ ಆಪತಿತೋ ಮಹಾನ್, ಉಗ್ರವಾದ ಸಿಟ್ಟು ಬಂತು. ಸತುರೋಷ ಪರೀತಾಂಗೋ ವಾಲಿ ಸಂಧ್ಯಾ ತಪಪ್ರಭಃ ಉಪರಕ್ತ ಇವಾದಿತ್ಯಃ ಸದ್ಯೋ ನಿಷ್ಪ್ರಭತಾಂ ಗತಃ. ಸಿಟ್ಟು ಬಂತು ವಾಲಿಗೆ. ಕೂಡಲೇ ಅದೇಕೋ ಉಪರಕ್ತ ಇವಾದಿತ್ಯ, ಉಪರಾಗ ಅಂದರೆ ಗ್ರಹಣ. ಚಂದ್ರ ಸೂರ್ಯೋಪರಾಗೇ ಚ ಅಂತಾರಲ್ಲ, ಉಪರಾಗ ಅಂದರೆ ಗ್ರಹಣ, ಉಪರಕ್ತ ಅಂದರೆ ಗ್ರಸ್ತನಾದ ಸೂರ್ಯನಂತೆ ಸದ್ಯೋ ನಿಷ್ಪ್ರಭತಾಂ ಗತಃ, ಕೂಡಲೇ ಕಳೆಗುಂದಿದ. ಯಾಕೆ ಅಂತ ಅವನಿಗೂ ಗೊತ್ತಿಲ್ಲ. ವಾಲಿ ದಂಷ್ಟ್ರಾಕರಾಳಸ್ತು ಕ್ರೋಧಾದ್ದೀಪ್ತಾಗ್ನಿಲೋಚನಃ ಭಾತ್ಯುತ್ಪತಿತ ಪದ್ಮಾಭಃ ಸಮೃಣಾಲ ಇವ ಹೃದಃ. ವಾಲಿ ದಂಷ್ಟ್ರಾಕರಾಳಃ, ಅವನು ಕಿರಿದರೆ ಹಲ್ಲು ಭಯಂಕರವಾಗಿ ಕಾಣಿಸ್ತಾ ಇತ್ತು. ಹೀಗೆ ಕಪಿಗಳು ಹಲ್ಲು ಕಿರಿದ್ರೆ ಭೀಕರವಾಗಿ ಕಾಣಿಸ್ತಾ ಇರುತ್ತೆ. ವಾಲಿ ದಂಷ್ಟ್ರಾಕರಾಳಾಗ್ರಹ ಕ್ರೋಧ ದೀಪ್ತಾಗ್ನಿಲೋಚನ, ಸಿಟ್ಟಿನಿಂದ ಉರಿದುರಿಯುವ ಕಣ್ಣುಗಳು ವಾಲಿಯದ್ದು. ಭಾತಿ ಉತ್ಪತಿತ ಪದ್ಮಾಭ ಸಮೃಣಾಲ ಇವ ಹೃದಃ, ಕೊಳದಲ್ಲಿ ಕೇವಲ ತಾವರೆ ತಾನೇ ತಾನಾಗಿ ದೇಟಿನಿಂದ ಎದ್ದು ಬಂದರೆ ಹೇಗಿರುತ್ತೋ ಹಾಗೆ. ದೇಟು ಅಂತ ಹೇಳಿದ್ರೆ ತಾವರೆಯ ಕೆಳಗಡೆ ಒಂದು ಇರುವ ಸಪೂರವಾದ ಕಡ್ಡಿ, ಅದು ಕಾಂಡದ ತರಹ. ಬೇರು ತೇಲ್ತಾ ಇರುತ್ತೆ, ತಾವರೆಯ ಬೇರು ತೇಲ್ತಾ ಇರುತ್ತೆ. ನೀವು ಅದನ್ನೇ ಕತ್ತರಿಸ್ಬೇಕು. ಯಾವುದನ್ನು? ದೇಟು ಅಂದರೆ ಇವತ್ತಿನ ಪರಿಭಾಷೆಯಲ್ಲಿ ಹೇಳಿದ್ರೆ ತಾವರೆಯ ಕೆಳಗಡೆ ಇರುವ ಕಡ್ಡಿ.
ಅದನ್ನು ದೇಟು ಅಂತ ಕನ್ನಡದಲ್ಲಿ ಕರೀತಾರೆ, ಮೃಣಾಲ ಅಂತ ಹೇಳಿ ಸಂಸ್ಕೃತದಲ್ಲಿ ಕರೀತಾರೆ. ಬಂಗಾಳದವರು ನೋಡಿ ಮೃಣಾಲಿನಿ ಅಂತ ಇಟ್ಕೋತಾರೆ. ನಾನು ಒಬ್ಬರಿಗೆ ಯಾರೋ ಅವಾಗ ಹೆಸರು ಕೇಳ್ತಾ ಇದ್ರೆ ಕೊಡ್ತಾ ಇರ್ತಿದ್ದೆ. ಈಗ ಅಂತಹ ಹುಚ್ಚುತನ ಬಿಟ್ಬಿಟ್ಟೆ. ಮಕ್ಕಳನ್ನು ಪಡೆಯೋದು ನೀವು, ಹೆಸರು ನಾನೇ ಹಾಕಿಡಬೇಕು, ನೀವೇ ಇಡಿ. ಏಕಾದಚೆ ಹನಿ ಪಿತಾ ನಾಮ ಕುರಿಯಾತ್ ಅಂತ ಇರೋದು, ತಂದೆ ನಾಮಕರಣ ಮಾಡಬೇಕು ಅಂತ, ಡಿಫ್ರೆಂಟ್ ಆಗಿರಬೇಕು ಅಂತ ಯಾವುದೋ ಸಂಸ್ಕೃತ ಪಂಡಿತರನ್ನು ಕೇಳಿದ್ರೆ ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದೆ. ಇರಲಿ, ಮೃಣಾಲಿನಿ ಅಂತ ಒಬ್ಬರಿಗೆ ಹೆಸರಿಟ್ಟೆ. ಅದು ಅವರು ಹೊಸದಾಗಿ ಮದುವೆ ಆಗಿದ್ದರು. ನನಗೆ ನನ್ನ ಹೆಂಡತಿಗೆ ಒಂದು ಒಳ್ಳೆಯ ಹೆಸರು ಕೊಡಿ. ಆಗ ಬಂಗಾಳಿ ಕಾದಂಬರಿಯನ್ನು ಯಾವುದೋ ಓದ್ತಾ ಇದ್ದೆ, ಬಹಳ ಇನ್ಫ್ಲೂಯೆನ್ಸ್ ಆಗಿತ್ತು. ಬಂಗಾಳದವ್ರ ಹೆಸರಿಟ್ಕೋದೆ ಮೃಣಾಲಿನಿ ಅಂತ. ನಾನು ಮೃಣಾಲಿನಿ ಹೇಳಿದೆ. ಅದಕ್ಕೆ ಅಯ್ಯೋ ನನಗೆ ಉಚ್ಚರಿಸಲಿಕ್ಕೆ ಬರೋಲ್ಲ, ಬೇಡ ಬೇರೆ ಹೆಸರೇ ಇದೆಯೇ. ಇರಲಿ, ಸಮೃಣಾಲ ಯುವದ್ವಿಜ. ಮೃಣಾಲ ಅಂತಂದರೆ ಆ ತಾವರೆಯ ದೇಟು, ಆ ತಾವರೆಯ ಕಡ್ಡಿಯಿಂದ ಕೂಡಿರುವ, ಕೊಳದಿಂದ ಆಚೆ ಬಂದ ತಾವರೆಯ ಕಡ್ಡಿಯಿಂದ ಕೂಡಿರುವ ಅಥವಾ ದೇಟಿನಿಂದ ಕೂಡಿರುವ ಕೆಂಪು ತಾವರೆಯಂತೆ ಅವನು ಕಂಡ ಅಂತೆ. ಅಂದರೆ ನನಗೊಮ್ಮೊಮ್ಮೆ ಅನಿಸೋದು ವಾಲ್ಮೀಕಿಗಳು ಎಂತಹ ಹಾಸ್ಯ ಪ್ರಜ್ಞೆ ಇಟ್ಟಿದ್ದಾರೆ ಅಂತ. ಕ್ಯಾರಿಕೇಚರ್ನಲ್ಲಿ ಮುಖ್ಯವಾದ ಲಕ್ಷಣ ಏನು? ವ್ಯಂಗ್ಯ ಚಿತ್ರದಲ್ಲಿ ಮುಖ ದೊಡ್ಡದು ಮಾಡ್ತಾರೆ, ಉಳಿದದ್ದೆಲ್ಲ ಚಿಕ್ಕದಾಗಿ ಇರುತ್ತೆ. ವಾಲಿಯನ್ನು ಹಾಗೆ ಕಂಡ್ರೆ ಅನ್ನೋ ಅಂತ ಒಂದು ಅನ್ಸತ್ತೆ. ಓಂ ಶಬ್ದಂ ದುರ್ಮರಚಣಂ ಶ್ರುತ್ವಾ ನಿಷ್ಪಪಾತ ತಥೋ ಹರಿ ವೇಗೇನ ಚರಣನ್ಯಾಸೈ ಧಾರಯನ್ನಿವ ಮೇದಿನೀಂ. ಆಮೇಲೆ ಆ ತಡೆಯಲಾಗದ ಶಬ್ದವನ್ನು ಕೇಳಿ ಹೊರಗಡೆ ಜಿಗಿದ ತಂತು ತಾರಾ ಪರಿಶ್ವಜ್ಯ ಸ್ನೇಹಾದರ್ಶಿತ ಸೌಹೃದ ತ್ರಸ್ತಾ ಪ್ರೋವಾಚ ಸಂಭ್ರಾಂತ ಹಿತೋದರ್ಕಮಿದಂ ವಚಃ. ಆಗ ತಾರೆ ಗಟ್ಟಿಯಾಗಿ ಓಡಿ ಬಂದು ಅಪ್ಪಿಕೊಂಡಳು ಗಂಡನನ್ನು. ತ್ರಸ್ತ, ಅವಳ ಮನಸ್ಸಿನಲ್ಲಿ ಭಯ ಇತ್ತು. ಸಂಭ್ರಾಂತ, ಮುಖದಲ್ಲಿ ಉದ್ವೇಗ ಇತ್ತು. ಅವಳು ಹೇಳಿದಳಂತೆ, ಸಾಧು ಕ್ರೋಧಮಿಮಂ ವೀರ ನದೀವೇಗಮಿವಾಗತಂ ಶಯನಾದುತ್ಥಿತ ಕಲ್ಯಂ ತ್ಯಜ ಭುಕ್ತಾಮಿ ವಸ್ತ್ರಜಂ. ಅಯ್ಯ ವೀರ, ನದೀ ವೇಗಮಿವ ಆಗತಂ, ವೇಗವಾಗಿ ಹರಿಯುವ ನದಿಗೆ ಒಂದು ಅಣೆಕಟ್ಟು ಬೇಕಾಗ್ತದೆ. ಹಾಗೆ ನಿನಗೆ ಬಂದ ಸಿಟ್ಟನ್ನು ಮೊದಲು ತಡೆದುಕೋ. ಏನದು ಹಾಸಿಗೆಯಿಂದ ಆ ಸಿಟ್ಟಿನಲ್ಲೇ ಹೇಳ್ತಿ ಅಂದರೆ ಯಾವಾಗಲೂ ಸಿಟ್ಟಿಗೆ ತಯಾರಾಗಿರ್ತೀಯ ಅಂತ ನನಗೆ ಅನ್ನಿಸ್ತಾ ಇದೆ. ರೆಡಿ ಟು ಗೆಟ್ ಆ್ಯಂಗ್ರಿ. ಹಾಗೆ ರೆಡಿ ಟು ಗೆಟ್ ಆ್ಯಂಗ್ರಿ, ಎವರ್ ರೆಡಿ, ಬ್ಯಾಟ್ರಿ ಇದ್ದ ಹಾಗೆ ಯಾವಾಗಲೂ ತಯಾರು. ಸಿಟ್ಟಾಗಲಿಕ್ಕೆ ನೀನು ತಯಾರಾಗಿರ್ತೀಯ. ಕಲ್ಯಮೇತೇನ ಸಂಗ್ರಾಮಂ ಕರಿಷ್ಯಸಿ ಹರೀಶ್ವರ ವೀರತೆ ಶತ್ರುಬಾಹುಲ್ಯಂ ಫಲ್ಗುತಾವಾನ ವಿದ್ಯತೆ. ಕಲ್ಯಮೇತೇನ ಸಂಗ್ರಾಮಂ, ಇವತ್ತು ರಾತ್ರಿ ಕಳೆದು ಬಿಡು, ಇವಾಗ ಮಧ್ಯಾಹ್ನದ ಸಂದರ್ಭ, ಯಾಕೆ ಹೊರಗಡೆ ಹೋಗ್ತೀಯ? ಹೇಗೂ ವಿರಾಮ ರಿಲ್ಯಾಕ್ಸೇಷನ್ ಮಾಡಲಿದ್ದೀಯ ನೀನು. ಇದನ್ನು ಇವತ್ತು ರಾತ್ರಿ ಕಳೆದು ನಾಳೆ ಬೆಳಗ್ಗೆ ಯುದ್ಧಕ್ಕೆ ಬರ್ತೀನಿ ಅಂತ ಹೇಳು. ಯಾಕೆಂದರೆ ನಾಳೆ ಬೆಳಗ್ಗೆ ತನಕ ಏನೇನಾಗತ್ತೆ ಗೊತ್ತಿಲ್ಲ, ಒಂದು ಸ್ವಲ್ಪ ತಡಿ. ನಾಳೆ ತನಕ ಕೋಪ ತಡಿಲಿಕ್ಕಾಗಲ್ವೇ? ಸಹಸಾ ತವ ನಿಷ್ಕ್ರಾಮೋ ಮಮ ತಾವನ್ನ ರೋಚತೆ ಶ್ರೂಯತಾಂ ಚಾಭಿಧಾಸ್ಯಾಮಿ ಎನ್ನಿಮಿತ್ತಂ ನಿವಾರ್ಯಸೇ. ಕೂಡಲೇ ಹೋಗೋದಷ್ಟು ಸರಿಯಲ್ಲ ವಾಲಿ. ನಾನು ಹೇಳೋ ಮಾತನ್ನು ಕೇಳು. ಯಾಕಾಗಿ ನಿನ್ನನ್ನು ತಡಿತಾ ಇದ್ದೀನಿ ಗೊತ್ತಾ? ಪೂರ್ವಮಾಪತಿತ ಕ್ರೋಧಾತ್ ಸತ್ವಾಂ ಆಹ್ವಯತೆ ಯುಧಿ ನಿಷ್ಪತ್ಯ ಚರಿರಸ್ತಸ್ತೆ ಹನ್ಯಮಾನೋ ದಿಶೋ ಗತಃ. ಒಂದು ಸ್ವಲ್ಪ ಹೊತ್ತಿನ ಕೆಳಗೆ ಅವನನ್ನು ಕರೆದಿದ್ರು.
ಪೆಟ್ಟು ತಿಂದು ಓಡಿ ಹೋದ. ಅವನೇ ತಾನೇ ಯುದ್ಧಕ್ಕೆ ಕರೆದದ್ದು. ಬಾರೋ ಅಂತ ಕರೆದ, ಪೆಟ್ಟು ತಿಂದು ಓಡಿದ. ಈಗ ಮತ್ತೆ ಬಂದ. ಯಾಕೆ? ತ್ವಯಾ ತಸ್ಯ ನಿರಸ್ತಸ್ಯ ಪೀಡಿತಸ್ಯ ವಿಚೇತತಃ ಯಹೈತ ಪುನರಾಹ್ವಾನಂ ಶಂಕಾಂ ಜನಯತೀವ ಮೇ. ಅವಾಗ ನೀನು ಧಿಕ್ಕರಿಸಿ ಕಳುಹಿಸಿದ್ದೆ, ಈಗ ಮತ್ತೆ ಬಂದು ಬಾರೋ ಅಂತ ಇದ್ದಾನೆ. ಶಂಕಾಂ ಜನಯತೀವ ಮೇ, ನನಗೆ ಸಂದೇಹ ಉಂಟಾಗ್ತಾ ಇದೆ. ದರ್ಪಶ್ಚ ವ್ಯವಸಾಯಶ್ಚ ಯಾದೃಶಸ್ತಸ್ಯ ನರ್ದತಃ ನಿನಾದಸ್ಯ ಚ ಸಂರಂಭೋ ನೈತದಲ್ಪಂ ಹಿ ಕಾರಣಂ. ಅವನ ಕೂಗಿನಲ್ಲಿರುವ ದರ್ಪವನ್ನು ನೋಡಿದೆಯಾ ನೀನು? ಹ್ಯಾವ್ ಯು ಹರ್ಡ್ ಇಟ್? ಕೇಳಿಸಿಕೊಂಡೆಯಾ? ಏನು ದರ್ಪ ಇದೆ? ವ್ಯವಸಾಯಶ್ಚ, ಆ ಚಟುವಟಿಕೆ. ಹಂಗೆ ಕೂಗಬೇಕಾದ್ರೆ ಅವನ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಡ, ಅವನ ಕೂಗಿನಿಂದ ಅವನ ಇಡೀ ಬಾಡಿ ಲ್ಯಾಂಗ್ವೇಜನ್ನು ಊಹಿಸೋದು ಇದು ಕಷ್ಟ ಏನಲ್ಲ. ನೀವು ಶಿವರಾಮ್ ಕಾರಂತರು ಅಂತ ಕೇಳಿರ್ತೀರ. ಅವರು ಒಂದೆರಡು ಫಿಲ್ಮ್ ಡೈರೆಕ್ಟ್ ಮಾಡಿದ್ರು. ಡೈರೆಕ್ಟ್ ಮಾಡಿದಾಗ ಕಣ್ಣು ಮುಚ್ಕೊಂಡು ಡೈಲಾಗ್ ಕೇಳ್ತಾ ಇದ್ರು ಅವರು. ನಾನು ಕಣ್ಣು ಮುಚ್ಕೊಂಡು ಕೇಳಿದರೂ ಕೂಡ ನನ್ನಲ್ಲಿ ಆ ಭಾವನೆ ಬಂತು ಅಂತಂದರೆ, ನೀನು ಹೀಗೆ ಮಾಡ್ತಾ ಇದ್ದೀ ಅಂತ, ನೀನು ಅಲ್ಲಿ ಎದುರುಗಡೆನೂ ಚೆನ್ನಾಗಿ ಮಾಡಿರ್ತಿರ್ತಿ ಅಂತ, ಆ ತರಹ ಒಂದು ಪ್ರಯೋಗ ಮಾಡಿದ್ರು. ಅಂದರೆ ಅದೇನು ಅಸಂಭವ ಏನಲ್ಲ. ಒಬ್ಬ ಕೂಗ್ತಾ ಇದ್ದಾನೆ ಅಂದರೆ ಅದರ ತೀವ್ರತೆ ಎಷ್ಟು, ಆ ತೀವ್ರತೆಗೆ ಅನುಗುಣವಾದ ಅಂಗಾಂಗಗಳ ನಡೆ ಏನು ಇಲ್ಲ ನೋಡಿ. ಇದನ್ನು ನೋಡಿ. ದರ್ಪಶ್ಚ ವ್ಯವಸಾಯಶ್ಚ ಯಾದೃಶಸ್ಥ. ವ್ಯವಸಾಯ ಅಂದರೆ ಉದ್ಯಮ, ಕೈಕಾಲಾಡಿಸುವುದು. ಇದನ್ನು ನನಗೆ ಅನಿಸ್ತಾ ಇದೆ, ಅಲ್ಲ ಇದನ್ನು ಯಾರೂ ಡಿಕೋಡೆ ಮಾಡಲಿಲ್ವಾ ಅಂತ ಒಮ್ಮೊಮ್ಮೆ ಅನಿಸುತ್ತೆ ನನಗೆ. ಇಷ್ಟು ಜನ ರಾಮಾಯಣ ಹೇಳ್ತೇವೆ ಅಂತ ಬಂದವರು ಯಾರು ಡಿಕೋಡೆ ಮಾಡಲಿಲ್ವಾ? ಅವಳು ಒಳಗಡೆ ಇದ್ದಾಳೆ, ಅವನು ಹೊರಗಡೆ ಕೂಗ್ತಾ ಇದ್ದಾನೆ. ಅವಾಗ ಹೇಳ್ತಾಳೆ ದರ್ಪಶ್ಚ ವ್ಯವಸಾಯಶ್ಚ ಯಾದೃಶಸ್ತಸ್ಯ ನರ್ದತಃ. ಅವನು ಜೋರಾಗಿ ಸದ್ದು ಮಾಡುವಾಗ ಅವನ ಕ್ರಿಯೆ ಏನು ಇದೆ, ಏನು ದರ್ಪ ಇದೆ. ನಿನಾದಸ್ಯ ಚ ಸಂರಂಭೋ ನೈತದಲ್ಪಂ ಹಿ ಕಾರಣಂ. ಆ ತೀವ್ರತೆ ಏನಿದೆ ಇದೆಲ್ಲ ನೋಡಿದ್ರೆ ಅಲ್ಪಂ ಕಾರಣಂ ನ ವಿದ್ಯತೆ. ಯಾವುದೋ ಸಣ್ಣ ಮಟ್ಟದ ಕಾರಣ ಇರಲಿಕ್ಕಿಲ್ಲ ಇದಕ್ಕೆ. ಹಿಂದೆ ಬಹಳ ದೊಡ್ಡ ಕಾಸ್ ಇದೆ. ದೇರ್ ಮಸ್ಟ್ ಬಿ ಎ ಕಾಸ್. ದೊಡ್ಡ ಕಾರಣ ಇದೆ. ನಾ ಸಾಹಾಯಮಹಂ ಮನ್ಯೆ ಸುಗ್ರೀವಂ ತಮಿಹಾಗತಂ ಅವಷ್ಟಬ್ಧ ಸಮಾಶ್ರಿತ್ಯ ಯಮಾಶ್ರಿತ್ಯೈವ ಗರ್ಜತೆ. ಸುಗ್ರೀವನಿಗೆ ಯಾರೋ ಸಪೋರ್ಟ್ ಮಾಡೋರು ಇರಬೇಕು, ಇಲ್ಲ ಅಂದರೆ ಈ ರೀತಿ ಬಂದು ಕೂಗೋದಿಲ್ಲ. ಒಂದು ಸರ್ತಿ ಓಡಿ ಹೋಗಿದ್ದಾನೆ, ಮೈ ಕೈಯೆಲ್ಲ ಪೆಟ್ಟಾಗಿದೆ ಅವನಿಗೆ, ಈಗ ಮತ್ತೆ ಬರ್ತಾ ಇದ್ದಾನೆ ಅಂದರೆ ಏನರ್ಥ? ಯಾರೋ ಒಬ್ಬ ಇರಬೇಕು ಅವನ ಹಿಂದೆ. ಇದು ನನ್ನ ಊಹೆ ಅಲ್ಲ, ಇದಕ್ಕೆ ಪ್ರೂಫ್ ಇದೆ. ಪ್ರಕೃತ್ಯ ನಿಪುಣಶ್ಚೈವ ಬುದ್ಧಿಮಾನ್ಶ್ಚೈವ ವಾನರಃ ಅಪರೀಕ್ಷಿತ ವೀರ್ಯೇಣ ಸುಗ್ರೀವ ಸಹ ನೈಷ್ಯತಿ. ನಿನ್ನ ತಮ್ಮ ಸುಗ್ರೀವ ದಡ್ಡ ಅಲ್ಲ. ಪ್ರಕೃತ್ಯ ನಿಪುಣಶ್ಚೈವ, ಸಹಜವಾಗಿ ಜಾಣ. ಬುದ್ಧಿಮಾನ್ಶ್ಚೈವ ವಾನರಃ, ಒಂದು ಕೆಲಸವನ್ನು ಮಾಡುವಾಗ ಅದು ಕೊನೆಗೊಳ್ಳತ್ತಾ ಇಲ್ವಾ ಅಂತ ಹೇಳಿ ತೀರ್ಮಾನ ಮಾಡಿಯೇ ಇದ್ದಾನೆ. ಇಷ್ಟು ದಿವಸ ನೀನು ಅವನನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇದ್ದೆ, ಒಮ್ಮೆನೂ ತಿರುಗಿ ಬಿದ್ದಿಲ್ಲ. ಬೆಳಗ್ಗೆ ತಿರುಗಿ ಬಿದ್ದ, ಓಡಿ ಹೋದ, ಮತ್ತೆ ಬಂದ. ಅಂದರೆ ಫಸ್ಟ್ ಶುರು ಮಾಡಿದ್ದೆ ಅವನು. ಅಟ್ಯಾಕ್ ಅವನೇ ಶುರು ಮಾಡಿದ್ದಾನೆ ಅಂದ ಮೇಲೆ ನಿನ್ನ ಅಂತ್ಯ ನಿಶ್ಚಯ ಆಗಿದೆ.
ಅದರಿಂದಾಗಿ ಅವನು ಆ ರೀತಿ ಮಾಡ್ತಾ ಇದ್ದಾನೆ. ಸುಮ್ಮನೆ ಇವೆಲ್ಲ ಆಗತ್ತಾ? ಸುಖ ಸುಮ್ಮನೆ ಆಗುವಂಥದ್ದಲ್ಲ ಅದು. ಅಪರೀಕ್ಷಿತ ವೀರ್ಯೇಣ ಸುಗ್ರೀವ ಸಹ ನೈಷ್ಯತಿ. ಪ್ರಾಯ ವಾಲಿಗೆ ಆಗದೇ ಇದ್ದ ಕೆಲಸ ಅಂದರೆ ನಿನಗೆ ಆಗದೇ ಇದ್ದ ಕೆಲಸ ಯಾವುದು? ಅದನ್ನು ಯಾರೋ ಮಾಡಿ ಮುಗಿಸಿದ ಮೇಲೆ ಅವರನ್ನು ಕರೆ ತಗೊಂಬಂದಿರ್ತಾನೆ. ಅದಕ್ಕೆ ನಾನು ಒಂದು ರಾತ್ರಿ ಟೈಮ್ ತಗೋ ಅಂತ ಹೇಳ್ತಾ ಇದ್ದೇನೆ. ಅವಸರ ಪಡಬಾರದು. ಹಾಗಂತ ಹೇಳಿ ಬಹಳ ನಿಧಾನನೂ ಇರಬಾರದು. ಒಂದು ಸ್ವಲ್ಪ ಟೈಮು, ನಾಳೆ ಬೆಳಗ್ಗೆ ತನಕ ತಡಿಬಹುದಲ್ಲ. ನಾಳೆ ಬೆಳಗ್ಗೆ ತನಕ ತಡಿಬಹುದು. ಪ್ರಕೃತ್ಯ ಪೂರ್ವಮೇವ ಮಯಾ ವೀರ ಶ್ರುತಂ ಕಥಯಥೋ ವಚಃ ಅಂಗದಸ್ಯ ಕುಮಾರಸ್ಯ ವಕ್ಷ್ಯಾಮ್ಯದ್ಯ ಹಿತಂ ವಚಃ. ಈ ಮೊದಲೇ ಅಂಗದ ಹೇಳಿದ್ದನ್ನು ನಾನು ಕೇಳ್ತಾ ಇದ್ದೇನೆ. ಅಂಗದಸ್ತು ಕುಮಾರೋಯಂ ವನಾಂತಮುಪನಿರ್ಗತಃ ಪ್ರವೃತ್ತಿಸ್ಥೇನ ಕಥಿತ ಚಾರೈರಾಪ್ತೈರ್ನಿವೇದಿತ. ನಮ್ಮ ಅಂಗದ, ನಮ್ಮ ಕುಮಾರ ಅಂಗದ ಹೊರಗಡೆ ಹೋದಾಗ ಅವನ ಕಿವಿಗೆ ಕೆಲವು ಚಾರರು ಹಾಕಿದ ವಿಚಾರ ಇದೆ. ಅದು ನಾವು ನನಗೆ ಬಂದು ಹೇಳಿದ್ದಾನೆ. ಅಂಗದನೇ ನೇರವಾಗಿ ಫೀಲ್ಡಿಗೆ ಇಳಿದಿಲ್ಲ, ಸ್ಪೈ ಆಗಿ ಏನು ಹೋಗಿಲ್ಲ. ಎಲ್ಲ ಸ್ಪೈಗಳು ಸೇರಿ ಅಂಗದನ ಹತ್ರ ಹೇಳಿದ್ದಾರೆ. ವಾಲಿಗೆ ಅಷ್ಟು ನಿರ್ಲಕ್ಷ್ಯ, ಏನು ಮಾಡಿಕೊಳ್ತಾರೆ, ಯಾರು ಏನು ಮಾಡುವರು ಅಂತ ಹೇಳಿ ಅವನು ಸರಿಯಾಗಿ ರಾಜ್ಯಕ್ಕೆ ಸಹಕಾರಿಯಾದ ಯಾವುದನ್ನು ಕೇಳಿರಲಿಲ್ಲ. ರಾಜನಾದವನು ಆಗಾಗ ದುರ್ಗಗಳನ್ನು ಪರೀಕ್ಷೆ ಮಾಡ್ತಾ ಇರಬೇಕು, ದುರಸ್ತಿ ಮಾಡಿಸ್ತಾ ಇರಬೇಕು. ಕಲ್ಲು ಎಸೆಯುವ ಯಂತ್ರ, ಎಣ್ಣೆ ಕುದಿಯುವ ಎಣ್ಣೆಗಳನ್ನು ಎಸೆಯುವ ಯಂತ್ರ, ಇವುಗಳನ್ನು ಟೆಸ್ಟ್ ಮಾಡ್ತಾ ಇರಬೇಕು. ಪ್ರತಿ ಬೆಳಗು ಜಾಮದ ಗುಟ್ಟಿನ ಹೊತ್ತಿನಲ್ಲಿ ಅವನೇನು ಮಾಡಬೇಕು? ಇಲ್ಲವೇ 1 ರಿಂದ 3 ಅಥವಾ 1 ರಿಂದ 2 1 ಗಂಟೆ ತನಕ ರಾತ್ರಿ 1 ರಿಂದ 2 ಸ್ಪೈಗಳನ್ನು, ಗುಪ್ತಚರರನ್ನು ಕರೆದು ಏನು ಅಂತ ತಿಳ್ಕೊಳ್ಬೇಕು. ರೆಗ್ಯುಲರ್ ಮೀಟಿಂಗ್ ಇರುತ್ತೆ ರಾಜನದ್ದು. ಅದು ಯಾವುದನ್ನು ನೀನು ಮಾಡ್ತಾ ಇಲ್ಲ, ಅಂಗದ ಮಾಡ್ತಾ ಇದ್ದಾನೆ. ಯಾಕೆಂದರೆ ವಾಲಿಗಷ್ಟು ನಿರ್ಲಕ್ಷ್ಯ ಅವನಿಗೆ. ಆದ್ದರಿಂದಾಗಿ ಅವ ಏನು ಮಾಡ್ತಾ ಇದ್ದಾನೆ, ಹೇಳಿದ್ದಾನೆ, ನಾನು ಮೊದಲೇ ಹೇಳಿದ್ದೇನೆ ನಿನಗೆ, ಅಯೋಧ್ಯಾಧಿಪತೆ ಪುತ್ರೌ ಶೂರೌ ಸಮರ ದುರ್ಜಯೌ ಇಕ್ಷ್ವಾಕೂಣಾಂ ಕುಲೇ ಜಾತೌ ಪ್ರಥಿತೌ ರಾಮಲಕ್ಷ್ಮಣೌ. ದಶರಥ, ನೀನು ಯಾರಿಗೆ ಹೋಗಿ ಕಪ್ಪವನ್ನು ಸಲ್ಲಿಸ್ತಾ ಇದೆಯೋ ಅಂತಹ ದಶರಥ. ವಾಲಿ ಕೊಡ್ತಾ ಇದ್ದ. ಅಂದರೆ ದುರ್ಬಲ ಅಥವಾ ಬಲಿಷ್ಠ ಅನ್ನೋದು ಲೆಕ್ಕ ಬರಲ್ಲ. ಹಿಂದಿನವರೆಲ್ಲ ಕೊಟ್ಕೊಂಡ್ಬರ್ತಾ ಇದ್ರು, ಕೊಡ್ತಾ ಇದ್ದ ಅಷ್ಟೇ. ವಾಲಿ ಕೊಡ್ತಾ ಇದ್ದ ದಶರಥನಿಗೆ ಕಪ್ಪವನ್ನು. ಅಯೋಧ್ಯಾಧಿಪತಿ ದಶರಥ ಇದ್ದಾನಲ್ಲ, ದಶರಥನಿಗೆ 2 ಕುಮಾರರು ಅವರಲ್ಲಿ ಬಂದಿದ್ದಾರೆ. ಸುಗ್ರೀವ ಪ್ರಿಯಕಾಮಾರ್ಥಂ ಪ್ರಾಪ್ತೌ ತತ್ರ ದುರಾಸದೌ. ಸುಗ್ರೀವನಿಗೆ ಒಳಿತು ಮಾಡಬೇಕು ಅಂತ ಬಂದವರು. ಸುಗ್ರೀವ ಪ್ರಿಯಕಾಮೌ, ಸುಗ್ರೀವ ಪ್ರಿಯಕಾಮಾರ್ಥಂ ಪ್ರಾಪ್ತೌ. ತವ ಭ್ರಾತುರ್ಹಿ ವಿಖ್ಯಾತಃ ಸಹಾಯೋ ರಣಕರ್ಕಶಃ. ನಿನ್ನ ತಮ್ಮನಾದ ಸುಗ್ರೀವನ ಬೆಂಬಲಕ್ಕೆ ನಿಂತ ರಾಮ ಏನಿದ್ದಾನೆ ರಣಕರ್ಕಶಃ, ಯುದ್ಧದಲ್ಲಿ ಭಯಂಕರ ಜಾಣ. ರಾಮ ಪರಬಲಾಮರ್ದಿ ಯುಗಾಂತಾಗ್ನಿರ್ವೋತ್ಥಿತಃ ನಿವಾತ ವೃಕ್ಷ ಸಾಧೂನಾಂ ಆಪನ್ನಾನಾಂ ಪರಾಗತಿ. ನನ್ನ ರಿಪೋರ್ಟ್ ಮೂಲಕ ಹೇಳೋದಾದರೆ ರಾಮ ಪರಬಲಾಮರ್ದಿ, ರಾಮ
ಬೇರೆಯವರ ಸೈನ್ಯವನ್ನು ಸುಲಭವಾಗಿ ನಾಶ ಮಾಡುವವ. ಯುಗಾಂತಾಗ್ನಿರ್ವೋತ್ಥಿತ, ಯುದ್ಧಕ್ಕೆ ಅಂತ ನಿಂತರೆ ಪ್ರಳಯ ಕಾಲದ ಬೆಂಕಿ. ನಿವಾಸ ವೃಕ್ಷ ಸಾಧೂನಾಂ, ಸಜ್ಜನರಿಗೆ ಆಸರೆ ನೀಡುವ, ನೆರಳು ನೀಡುವ ಮರದ ಹಾಗೆ. ನಿವಾಸ ವೃಕ್ಷ ಸಾಧೂನಾಂ ಆಪನ್ನಾನಾಂ ಪರಾಗತಿ, ಶರಣು ಹೊಂದಿದವರಿಗೆ ಹಿರಿದಾದ ನೆಲೆ. ಆರ್ತಾನಾಂ ಸಂಶ್ರಯಶ್ಚೈವ ಯಶಶ್ಚೈಕಭಾಜನಂ, ಜ್ಞಾನ ವಿಜ್ಞಾನ ಸಂಪನ್ನೋ ನಿದೇಶೇ ನಿರತಪ್ಪಿತು. ಆರ್ತಾನಾಂ ಸಂಶ್ರಯ, ನೊಂದವರ ಆಸರೆಯಂತೆ. ಯಶಸ್ಸಶ್ಚೈಕಭಾಜನಂ, ಎಲ್ಲ ಕೀರ್ತಿಯ ನೆಲೆ. ಜ್ಞಾನ ವಿಜ್ಞಾನ ಸಂಪನ್ನ, ನಿದೇಶೇ ನಿರತಪ್ಪಿತು, ತಂದೆಯ ಅಣತಿಯಲ್ಲಿ ತೊಡಗಿದವ. ಧಾತೂನಾಮಿವ ಶೈಲೇಂದ್ರೋ ಗುಣಾನಾಮಾಕರೋ ಮಹಾನ್. ಧಾತೂನಾಮಿವ ಶೈಲೇಂದ್ರ, ಒಂದು ಮರ ಅಂತ, ಒಂದು ಪರ್ವತ ಅಂತ ಹೇಳಿದರೆ ಎಷ್ಟು ಕೆಮಿಕಲ್ಸ್ ಇರ್ತದೆ ಅಲ್ಲಿ. ಎಲ್ಲ ಕೆಮಿಕಲ್ಸ್ಗಳಿಗೂ ಕೂಡ ಒಂದು ಪರ್ವತ ಆಸರೆ. ಹಾಗೆ ಎಲ್ಲ ಗುಣಗಳಿಗೆ ರಾಮ ನೆಲೆ. ದುರ್ಜಯೇನ ಪ್ರಮೇಯೇಣ ರಾಮೇಣ ರಣಕರ್ಮಸು ಶೂರ ವಕ್ಷ್ಯಾಮಿತೆ ಕಿಂಚಿತ್ ನ ಚೇಚ್ಛಾಮ್ಯಭ್ಯಸೂಯಿತು. ಅದರಿಂದ ರಾಮನ ಜೊತೆಗೆ ವಿರೋಧ ಬೇಡ. ನಾನು ಹೇಳೋದನ್ನು ಮಾಡು, ನಾನು ನಿನಗೆ ಹಿತ ಹೇಳ್ತಾ ಇದ್ದೇನೆ. ನಚೇಚ್ಛಾಮ್ಯಭ್ಯಸೂಯಿತಂ, ನಿನ್ನ ಬಗ್ಗೆ ನನಗೆ ಯಾವ ರೀತಿಯಾದ ಕೆಟ್ಟ ಭಾವನೆಗಳಿಲ್ಲ, ಅದನ್ನು ಸ್ಪಷ್ಟಪಡಿಸಿಕೋ. ಶ್ರೂಯತಾಂ ಕ್ರಿಯತಾಂ ಚೈವ ವಿಗ್ರಹಂ ಆಕೃತ ಭ್ರಾತ್ರ ತವ ರಾಜನ್ಯವೀಯಸ. ನಿನ್ನ ತಮ್ಮನ ಜೊತೆಗೆ ಗೆಳತನ ಮಾಡು, ಸುಗ್ರೀವನ ಜೊತೆಗೆ. ಈಗ ಅವನು ಕಂಡ್ರಾಗ್ತಾ ಇಲ್ಲ ನಿನಗೆ. ಯೌವರಾಜ್ಯೇನ ಸುಗ್ರೀವಂ ತೂರ್ಣಂ ಸಾಧ್ವಭಿಷೇಚಯ, ಕೂಡಲೇ ಕರಿ, ಸುಗ್ರೀವನನ್ನು ಯುವರಾಜನನ್ನಾಗಿ ಮಾಡು. ಸುಗ್ರೀವೇಣ ಚ ಸಂಪ್ರೀತಿಂ ವೈರಮುತ್ಸೃಜ್ಯ ದೂರತಃ ಲಾಲನೀಯೋ ಹಿತೆ ಭ್ರಾತ ಯವೀಯಾನೇತ ವಾನರಃ. ಸುಗ್ರೀವನ ಜೊತೆಗೆ ಪ್ರೀತಿಯಿಂದ ಇರು, ವೈರವನ್ನು ತೊರೆ. ನಿನ್ನ ಪರಾಕ್ರಮ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ನಿನ್ನ ಪರಾಕ್ರಮ ಈಗಾಗಲೇ ಗೊತ್ತಾಗಿದೆ. ಅಲಂ ಹಿತೆ ಕ್ಷಮಂ ಮನ್ಯೇ ತೇನ ರಾಮೇಣ ಸೌಹೃದಂ. ರಾಮನ ಜೊತೆಗೆ ಗೆಳೆತನವನ್ನೇ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ತತ್ರ ವಾ ಸನ್ನಿಹಸ್ತೋ ವಾ ಸರ್ವಥಾ ಬಂಧುರೇವತೆ ನಹಿ ತೇನ ತಮಂ ಬಂಧುಂ ಭುವಿ ಪಶ್ಯಾಮಿ ಕಂಚನ. ನೋಡು, ತತ್ರವಾ ಸನ್ನಿಹಸ್ಥೋವಾ, ಬಂಧು ಅಂದರೆ ಬಂಧುವೇ. ಏನೇ ಮಾಡಿದ್ರೂ ಬಂಧುವಿಗೆ ಸಬ್ಸ್ಟಿಟ್ಯೂಟ್ ಇರಲ್ಲ. ಬಂಧು ಅಂದರೆ ಬಂಧು, ಅದರಲ್ಲಿಯೂ ಅಣ್ಣ ಅಂದರೆ ಅಣ್ಣ, ತಮ್ಮ ಅಂದರೆ ತಮ್ಮ. ಯಾರು ಏನೇ ಮಾಡಿದ್ರೂ ಆ ತರಹದ ಪ್ರೀತಿ ಕೊಡಲಿಕ್ಕಾಗತ್ತೆ. ತಮ್ಮ ಬೇರೆಯವ್ರು ಮಾಡ್ಕೊಳ್ಳಿಕ್ಕಾಗತ್ತೆ. ಆಯಿತು, ನೀನು ನನ್ನ ತಮ್ಮ, ಇವನಲ್ಲ. ಏನು ತಾಯಿಯ ಗರ್ಭದೊಳಗಡೆ ನೂಕಿ ಮತ್ತೆ ಅಲ್ಲಿಂದ ಒಳಗಡೆ ಎಲ್ಲೋ ನೂಕ್ಲಿಕ್ಕಾಗತ್ತೆ? ಒಂದು ಸರ್ತಿ ಹುಟ್ಟಿಯಾಗಿದೆ, ಮುಗಿದೋಯ್ತು. ಅಣ್ಣ ಅಣ್ಣನೇ, ತಮ್ಮ ತಮ್ಮನೇ. ಅಣ್ಣ ತಮ್ಮಂದಿರ ಬೆಂಬಲವನ್ನು ಮೊದಲು ಪಡೀರಿ, ಆಮೇಲೆ ಉಳಿದದ್ದು ಅಂತಾರೆ. ಯಹಸ್ಥೋ ಸನ್ಯಹಸ್ಥೋ ವಾ ಸರ್ವಥಾ ಬಂಧುರೇವತೆ ನಹಿ ತೇನ ತಂ ಬಂಧುಂ ಭುವಿ ಪಶ್ಯಾಮಿ ಕಂಚನ. ಅವನಿಗೆ ಸಮನಾದ ಬಂಧು ಇನ್ನೊಬ್ಬ ಇದ್ದಾನೇನು? ದಾನಮಾನಾದಿ ಸತ್ಕಾರೈ ಕುರುಷ್ವ ಪ್ರತ್ಯನಂತರಂ ವೈರಮೇತತ್ ಸಮುತ್ಸೃಜ್ಯ ತವ ಪಾರ್ಶ್ವೇ ಸತಿಷ್ಠತು. ದಾನ, ಸನ್ಮಾನ ಮೊದಲಾದ ಸತ್ಕಾರಗಳಿಂದ ಅವನನ್ನು ಒಲಿಸಿಕೋ. ವೈರವನ್ನು ಬಿಡಿಸು, ನಿನ್ನ ಸನ್ನಿಹದಲ್ಲೇ ಅವನಿರಲಿ. ಸುಗ್ರೀವೋ ವಿಪುಲಗ್ರೀವ ತವ ಬಂಧುಸ್ತದಾಮತಃ ಭ್ರಾತು ಸೌಹೃದಮಾಲಂಬ್ಯ ನಾನ್ಯಾಗತಿರಿಹಾಸ್ಥಿತೇ.
ಸುಗ್ರೀವ ನಿನ್ನ ಗತಿ. ಯದಿ ತೇ ಮತ್ಪ್ರಿಯಂ ಕಾರ್ಯಂ ಯದಿ ಚಾವೈಷಿ ಮಾಂ ಹಿತಾಂ ಯಾಚ್ಯಮಾನ ಪ್ರಯತ್ನೇನ ಸಾಧು ವಾಕ್ಯಂ ಕುರುಷ್ವ ಮೇ. ನನಗೆ ಪ್ರಿಯವಾದದ್ದನ್ನು ಉಂಟು ಮಾಡಬೇಕು ಅಂತ ಬಹಳ ಕಾಲದ ಮೇಲೆ ನಿನಗನ್ಸಿದ್ರೆ, ಅಂದರೆ ಅವನು ಹೆಂಡತಿಯನ್ನು ಲೆಕ್ಕಿಸ್ತಾ ಇರಲಿಲ್ಲ. ಆ ಒಂದು ಧಾರ್ಷ್ಟ್ಯ, ಯಾರನ್ನೂ ಪ್ರೀತಿಯಿಂದ ಮಾತನಾಡಿಸುವ ಅಗತ್ಯ ಇಲ್ಲ ಅಂತ ಹಾಗಿದ್ದ ವಾಲಿ. ಅವನ ಸ್ವಭಾವ ಇವಳು ಹೇಳ್ತಾ ಇರೋದು ನೋಡಿದ್ರೆ ಹಾಗೆ ಅಂತ ಅನ್ಸುತ್ತೆ. ಯಾರನ್ನೂ ಕೇರ್ ಮಾಡ್ತಾ ಇರಲಿಲ್ಲ, ಎಲ್ಲರನ್ನ ಅಂತಾನೇ ಮಾತನಾಡಿಸೋದು. ಯಾರನ್ನು ಮಿದುವಾಗಿ ಮಾತನಾಡಿಸಿಯೇ ಗೊತ್ತಿಲ್ಲ ಅವನಿಗೆ, ಆ ತರಹದ ಮೆಂಟಾಲಿಟಿ. ಅದರಿಂದಾಗಿ ಯದಿತೇ ಮತ್ಪ್ರಿಯಂ ಕಾರ್ಯಂ ಯದಿ ಚ ಅವೈಚಿ ಮಾಂ ಹಿತಾಂ, ನನ್ನನ್ನು ಹಿತಳು ಅಂತ ನೀನು ಅಂದುಕೊಂಡಿದ್ರೆ ಯಾಚ್ಯಮಾನ ಪ್ರಯತ್ನೇನ ಸಾಧು ವಾಕ್ಯಂ ಕುರುಷ್ವಮೆ, ಬೇಡಿಕೊಳ್ತಾ ಇದ್ದೇನೆ ನನ್ನ ಮಾತನ್ನು ಮಾಡು. ಪ್ರಸೀದ ಪಥ್ಯಂ ಶೃಣು ಜಲ್ಪಿತಂ ಹಿಮೆ ನ ರೋಚಮೇವಾನು ವಿಧಾತುಮರ್ಹಸಿ ಕ್ಷಮೋಹಿತೆ ಕೋತಲರಾಜಸೂನುನ ನ ವಿಗ್ರಹಶ್ಚಕ್ರ ಸಮಾನ ತೇಜತಾ. ಪಥ್ಯಂ ಶೃಣು, ನಾನು ಹೇಳಿದ ಒಳಿತನ್ನು ಕೇಳು, ಪ್ರಸನ್ನನಾಗು. ನರೋಚಮೇವಾನು ವಿಧಾತುಮರ್ಹಸಿ, ನನ್ನ ಬಗ್ಗೆ ಸಿಟ್ಟು ಮಾಡಿಕೊಳ್ಬೇಡ. ಕ್ಷಮೋಹಿತೆ ಕೋಸಲರಾಜಸೂನುನ ನ ವಿಗ್ರಹಶ್ಚಕ್ರ ಸಮಾನ ತೇಜತಾ. ಯಾವುದೇ ಕಾರಣಕ್ಕೂ ಕೋಸಲ ರಾಜಸೂನುನ ರಾಮನ ಜೊತೆಗೆ ಜಗಳ ಕಟ್ಟಿಕೊಳ್ಳಬೇಡ. ತದಾಹಿ ನಾರಾ ತಾರಾಹಿತಮೇವ ವಾಕ್ಯಂ ತಂ ವಾಲಿನಂ ಪಥ್ಯಮಿದಂ ಬಭಾತೆ ನ ರೋಚತೆ ತದ್ವಚನಂ ಹಿತಸ್ಯ ಕಾಲಾಭಿಪನ್ನಸ್ಯ ವಿನಾಚ ಕಾಲೇ. ಹೀಗೆ ತಾರೆ ಯುಕ್ತಿಯುಕ್ತವಾಗಿ ಹೇಳಿದಾಗ ಅವನಿಗೆ ಇಷ್ಟ ಆಗಲಿಲ್ಲ ವಾಲಿಗೆ. ಯುಕ್ತಿಯುಕ್ತವಾಗಿ ಹೇಳಿದ್ರೇನಂತೆ, ಹಿತವಾದದ್ದನ್ನು ಕೇಳಬೇಕು ಅನ್ನೋ ಪ್ರಜ್ಞೆ ಬರಬೇಕಷ್ಟೇ, ಮತ್ತೇನೂ ಇಲ್ಲ. ನೀವು ಎಷ್ಟೇ ಸರಿಯಾಗಿ ಹೇಳಿರಿ, ಎದುರುಗಡೆ ಇರೋರು ಕೇಳಬೇಕು ಅಂತ ಇಲ್ಲ. ಆದ್ದರಿಂದ 15ನೇ ಸರ್ಗ ಮುಗಿತು. ತಾಮೇವಂ ಬ್ರುವತೀಂ ತಾರಾಂ ತಾರಾಧಿಪ ನಿಭಾನನಾಂ ವಾಲಿ ನಿರ್ಭರ್ತ್ಸಯಾ ಮಾತಾ ವಚನಂ ಛೇದಮಬ್ರವೀತ್. ಈ ರೀತಿಯಾಗಿ ಮಿದುವಾಗಿ ನುಡಿಯುವ ತಾರೆಯನ್ನು ಬೈದ ಅಂತೆ ವಾಲಿ. ಉರಿಮೋರೆ ಅವನು ವಾಲಿ. ಅವನು ನಕ್ಕಿದ್ದು ಯಾವಾಗ ಅಂದರೆ ಸಾಯುವಾಗ. ಕೆಲವೊಂದು ಕ್ಯಾರೆಕ್ಟರ್ಸ್ ಇರುತ್ತೆ ಹಾಗೆ, ಯಾವತ್ತೂ ಚೆನ್ನಾಗಿ ಮಾತನಾಡಿ ಗೊತ್ತಿಲ್ಲ ಅವುಗಳಿಗೆ. ಒಳ್ಳೆ ಹೃದಯ ಇರುತ್ತೆ, ಆದರೆ ಚೆನ್ನಾಗಿ ಮಾತನಾಡಿ ಗೊತ್ತಿಲ್ಲ. ಗರ್ಜತೋಸ್ಯ ಸಂರಂಭಂ ಪ್ರಾತುಶ್ಚತ್ರೋರ್ವಿಶೇಷತಃ ಮರ್ಷಯಿಷ್ಯಾಮ್ಯಹಂ ಕೇನ ಕಾರಣೇನ ವರಾನನೇ. ಏಯ್, ಏನು ಹೇಳ್ತಾ ಇದ್ದೀ? ಅವನು ಯಾವನೋ ಹೊರಗಡೆ ಬಂದು ಬಾರೋ ಅಂತ ಇದ್ರೆ ತಳ್ಕೊಂಡು ಒಳಗಡೆ ಕೂತ್ಕೊಂಡ್ಬಿಡ್ಬೇಕಾ? ನನ್ನ ಪ್ರತಿಷ್ಠೆ ಏನಾಗಬೇಕು? ಅಧರ್ಷಿತಾನಾಂ ಶೂರಾಣಾಂ ತಮರೇಶ್ವ ನಿವರ್ತಿನಾಂ ಧರ್ಷಣಾಮರ್ಷಣಂ ಭೀರು ಮರಣಾದತಿರಿಚ್ಯತೆ. ಸಾಯೋದಕ್ಕಿಂತ ಭೀಕರವಾದ ಅವಮಾನ ಅದು. ಹೊರಗಡೆ ಯಾವನೋ ಒಬ್ಬ ಬಂದು ಬಾರೋ ಅಂತ ಇದ್ರೆ ಒಳಗಡೆ ಬಾಗಿಲು ಹಾಕೊಂಡು ಪುಕ್ಕಲಂತರ ಕೂತ್ಕೊಳ್ಳೋದಿದೆಯಲ್ಲ, ಅದು ನಾವು ಸತ್ ಮೇಲೂ ಉಳಿದಿರುತ್ತೆ. ನೋಡಿದ್ಯಾ, ಅವತ್ತು ಅವನಿಗೆ ಮೀಟ್ರ್ ಆಫ್ ಆಗಿ ಹೋಗಿತ್ತು, ಬರಲೇ ಇಲ್ಲ ಹೊರಗಡೆ ಅಂತಾರೆ. ಸೋಢುಂ ನ ಚ ಸಮರ್ಥೋಹಂ ಯುದ್ಧ ಕಾಮಸ್ಯ ಸಂಯುಗೆ ಸುಗ್ರೀವಸ್ಯ ಚ ಸಂರಂಭಂ ಹೀನಗ್ರೀವಸ್ಯ ಗರ್ಜತಃ. ತಡಿಲಿಕ್ಕಾಗಲ್ಲ, ನಿನಗೆ ಗೊತ್ತಿಲ್ಲ. ಅಧರ್ಚಿತಾನಾಂ ಶೂರಾಣಾಂ ಸಮರೇಶ್ವನುವರ್ತಿನಾಂ,
ನಾನು ಇಲ್ಲಿ ತನಕ ಯಾರೂ ಕೂಡ ನನಗೆ ಹೀಗೆ ಮಾತನ್ನು ಆಡಿಲ್ಲ. ಆಡಿದಾಗ ನಾನು ಒಳಗಡೆ ಕೂತಿಲ್ಲ. ಅಧರ್ಷಿತಾನಾಂ ಶೂರಾಣಾಂ ಸಮರೇಶು ಅನಿವರ್ತಿನಾಂ, ಯಾವ ಯುದ್ಧಕ್ಕೂ ಬೆನ್ನು ತಿರುಗಿಸಿ ಓಡಿದವನಲ್ಲ ಆ ಮೂರ್ಖಾಸಿನ ಸುಗ್ರೀವಂತರ. ನಾನು ನಿನ್ಗೆ ಗೊತ್ತಿಲ್ಲ ವೀರರ ಮನೋಭಾವ ಹೇಗಿರುತ್ತೆ, ಮೆಂಟಾಲಿಟಿ ಹೇಗಿರುತ್ತೆ ಅಂತ. ನಮಗೆ ತಡಿಲಿಕ್ಕಾಗಲ್ಲ. ನಚ ಕಾರ್ಯೋ ವಿಷಾದಸ್ತೆ ರಾಘವಂ ಪ್ರತಿಮತ್ಕೃತೆ ಧರ್ಮಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಕರಿಷ್ಯತಿ. ಇನ್ನು ರಾಮನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ಅವನು ಪಾಪವನ್ನು ಮಾಡುವುದಿಲ್ಲ. ಕಥಂ ಪಾಪಂ ಕರಿಷ್ಯತಿ ನಿವರ್ತಸ್ವ ಸಹಸ್ತ್ರೀಭಿಃ ಕಥಂ ಭೂಯೋನುಗಚ್ಚಸಿ ಸೌಹೃದಂ ದರ್ಶಿತಂ ತಾರೆ ಮಯಿ ಭಕ್ತಿ ಕೃತಾ ತ್ವಯಾ. ಏನು ಯೋಚನೆ ಮಾಡಬೇಡ, ನನ್ನಲ್ಲಿ ಏನು ಪ್ರೀತಿ ಇದೆ ಅದನ್ನು ತೋರಿಸಿದಿ ಸಾಕು, ಇನ್ನು ಒಳಗಡೆ ಹೋಗಬಹುದು ಅಂತಾನೆ. ಎಂತಹ ಮಾತಿದು. ಪ್ರತಿಯೋತ್ಸ್ಯಾಮ್ಯಹಂ ಗತ್ವಾ ಸುಗ್ರೀವಂ ಜಹಿ ಸಂಭ್ರಮಂ ದರ್ಪಮಸ್ಯ ವಿನೇಶ್ಯಾಮಿ ನ ಚ ಪ್ರಾಣೈರ್ವಿಯೋಕ್ಷ್ಯತೆ. ಸುಗ್ರೀವನಿಗೆ ನಿನಗೊಬ್ಬಳಿಗೇನ ಭಾವನೆ ಇರೋದು, ನನಗಿಲ್ವಾ? ದರ್ಪಮಸ್ಯ ವಿನೇಶ್ಯಾಮಿ, ಅವನ ದರ್ಪವನ್ನಷ್ಟೇ ನಾಶ ಮಾಡ್ತೇನೆ. ನ ಚ ಪ್ರಾಣೈರ್ವಿಯೋಕ್ಷ್ಯತೆ, ಅವನ ಪ್ರಾಣ ತೆಗೆಯೋದಿಲ್ಲ. ಅಹಂ ಹ್ಯಾಜಿ ಸ್ಥಿತಸ್ಯಾಸ್ಯ ಕರಿಷ್ಯಾಮಿ ಯಥೇಪ್ಸಿತಂ ವೃಕ್ಷೈರ್ಮೃಷ್ಟಿಪ್ರಹಾರೈಶ್ಚ ಪೀಡಿತ ಪ್ರತಿಯಾಸ್ಯತಿ. ಇನ್ನು ಚೆನ್ನಾಗಿ ಪೆಟ್ಟು ತಿಂದು ಓಡ್ತಾನೆ. ನಮೇ ಗರ್ವಿತ ಮಾಯಸ್ತಂ ಸಹಿಷ್ಯತಿ ದುರಾತ್ಮವಾನ್ ಕೃತಂ ತಾರೆ ಸಹಾಯತ್ವಂ ಸೌಹೃದಂ ದರ್ಶಿತಂ ಮಯಿ. ನೀನು ನನ್ನ ಮೇಲೆ ತೋರಿಸ್ತಾ ಇರುವ ಪ್ರೀತಿ ಪ್ರಾಮಾಣಿಕವಾದದ್ದು ಅಂತ ನನಗೆ ಗೊತ್ತಿದೆ, ಆದರೆ ನಾನು ಹೋಗದೇ ಇರಲಾರೆ. ಶಾಪಿತಾಸಿ ಮಮ ಪ್ರಾಣೈಃ ನಿವರ್ತಸ್ವದನೇನ ಚ ಅಹಂ ಜಿತ್ವಾ ನಿವರ್ತಿಷ್ಯೆ ತಮಹಂ ಭ್ರಾತರಂ ಮೃಣೇ. ನನ್ನ ಪ್ರಾಣದ ಆಣೆ, ನೀನು ಮರಳಿ ಹೋಗದಿದ್ದರೆ ನನ್ನ ಮೇಲಾಣೆ ಹೋಗಬೇಕು ಅಂತ ವಾಲಿ ಹೇಳಿದ. ತಂತು ತಾರಾ ಪರಿಶ್ವಜ್ಯ ವಾಲಿನಂ ಪ್ರಿಯವಾದಿನಿ ಚಕಾರ ರುದತಿ ಮಂದಂ ದಕ್ಷಿಣಾ ಸಾಪ್ರದಕ್ಷಿಣಂ. ಆಗ ಅವಳೇನು ಮಾಡಿದ್ಲು, ವಾಲಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳುತ್ತಾ ಅಳುತ್ತಾ ಪ್ರದಕ್ಷಿಣೆ ಬಂದಳು. ತತಸ್ವಸ್ಥಯನಂ ಕೃತ್ವಾ ಮಂತ್ರವಿದ್ಭಿರ್ಜಯೈಷಿಣಿ ಅಂತಃಪುರಂ ಸಹಸ್ತ್ರೀಭಿಃ ಪ್ರವಿಷ್ಟಾ ಶೋಕಮೋಹಿತ. ಆಮೇಲೆ ಮಂತ್ರಗಳಿಂದ ಜಯಗಳನ್ನು ಆಶಂಸೆ ಮಾಡಿ ಒಳಗಡೆ ಹೋದಂತೆ. ಅವಳು, ಇನ್ನೊಮ್ಮೆ ಹೇಳ್ತೇನೆ, ವೇದ ಮಂತ್ರಗಳಿಂದ ಸ್ವಸ್ತಿವಾಚನವನ್ನು ಮಾಡಿ ಆಮೇಲೆ ಒಳಗಡೆ ಹೋದ್ಲು ಅಂತ ಉಂಟು. ಸ ನಿಷ್ಪತ್ಯ ಮಹಾತೇಜಾಃ ಪ್ರವಿಷ್ಟಾಯಾಂ ತು ತಾರಾಯಾಂ ಸಹಸ್ತ್ರೀಭಿಃ ಸ್ವಮಾಲಯಂ ನಗರಾನ್ ನಿರ್ಯಯೌ ಕ್ರುದ್ಧೋ ಮಹಾಸರ್ಪ ಇವ ಶ್ವಸನ್. ಅವಳು ಒಳಗಡೆ ಹೋದ ಮೇಲೆ ತಿರುಗಿದ ಈಚೆ ಇಟ್ಟು ಸಿರಿಡ್ತಾ ಇದ್ದಾನೆ ಸಿಟ್ಟಿನಿಂದ, ಬಿಸಿ ಉಸಿರು ಚಲ್ಲುತ್ತಾ. ಸ ನಿಷ್ಪತ್ಯ ಮಹಾತೇಜಾಃ ವಾಲಿ ಪರಮರೋಷಣಃ ಸರ್ವತಶ್ಚಾರಯನ್ ದೃಷ್ಟಿಂ ಶತ್ರುದರ್ಶನಕಾಂಕ್ಷಯ. ಹೊರಗಡೆ ಬಂದ. ಸದರ್ಶತತ ಶ್ರೀಮಾನ್ ಸುಗ್ರೀವಂ ಹೇಮಪಿಂಗಲಂ ಸುಸಂವೀತಮವಷ್ಟಬ್ಧಂ ದೀಪ್ಯಮಾನಮಿವಾನಲಂ. ಬಂದ ಹೊರಗಡೆ. ಸುಗ್ರೀವ ನಿಂತಿದ್ದ ಅಲ್ಲಿ. ಸುಸಂವೀತಂ, ಚೆನ್ನಾಗಿ ಮಾಲೆಯನ್ನೆಲ್ಲ ತೊಟ್ಟುಕೊಂಡಿದ್ದಾನೆ. ಅವಷ್ಟಬ್ಧಂ, ಎದೆ ಸೆಟದು ನಿಂತಿದ್ದಾನೆ.
ದೀಪ್ಯಮಾನಮಿವಾನಲಂ, ಉರಿದುರಿಯುವ ಬೆಂಕಿಯ ಹಾಗೆ ಇದ್ದಾನೆ. ಸತಂ ದೃಷ್ಟ್ವಾ ಮಹಾವೀರ್ಯಂ ಸುಗ್ರೀವಂ ಪರ್ಯವಸ್ಥಿತಂ ಗಾಢಂ ಪರಿದಧೇವಾತೋ ವಾಲಿ ಪರಮರೋಚಣಃ. ಬರ್ತಾ 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 ಪಂಚೆಯನ್ನು ಮತ್ತೆ ಗಟ್ಟಿ ಮಾಡಿಕೊಂಡು ಬಂದ ಅಂತೆ. ಅಲ್ಲ, ಬಹಳ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ತಾರೆ ವಾಲ್ಮೀಕಿಗಳು. ಸತಂ ದೃಷ್ಟ್ವಾ ಮಹಾವೀರ್ಯಂ ಸುಗ್ರೀವಂ ಪರ್ಯವಸ್ಥಿತಂ ಗಾಢಂ ಪರಿದಧೇ ವಾಸಃ. ಗಾಢಂ ಪರಿದಧೇ ವಾಸಃ, ಗಟ್ಟಿಯಾಗಿ ಕಟ್ಟಿಕೊಂಡ. ತಂ ವಾಲಿ ಶ್ಲಿಷ್ಟಮುಷ್ಟಿಂ ಸಮುದ್ಯಮ್ಯ ಸುಗ್ರೀವೋಪಿ ತಮುದ್ದಿಶ್ಯ ವಾಲಿನಂ ಹೇಮಮಾಲಿನಂ. ಆಮೇಲೆ ವಾಲಿಯನ್ನು ಕುರಿತು ಸುಗ್ರೀವ ಮುಷ್ಟಿ ಕಟ್ಟಿ ನಿಂತ. ಏನು ವಾಲಿ ಏನು ಕಡಿಮೆನೆ, ಅವರ ಅಣ್ಣ ಅವನು. ಸವಾಲಿ ಗಾಢ ಸಂವೀತೋ ಸಪ್ತಂ ವಾಲಿ ಕ್ರೋಧತಾಂ ರಾಕ್ಷಃ ಸುಗ್ರೀವಂ ರಣಪಂಡಿತಂ ಆಪತಂತಂ ಮಹಾವೇಗಂ ಇದಂ ವಚನಮಬ್ರವೀತ್. ಸಿಟ್ಟಿನಿಂದ ಕೆಂಪಡರಿದ ಕಣ್ಗಳವನಾಗಿ ವಾಲಿ ಹೀಗೆ ನುಡಿದ. ಏಷ ಮುಷ್ಟಿರ್ಮಯಾ ಬದ್ಧಃ ಗಾಢ ಸನ್ನಿಹಿತಾಂಗುಲಿ ಮಯಾ ವೇಗ ವಿಮುಕ್ತಸ್ತೆ ಪ್ರಾಣಾನ್ ಆದಾಯ ಯಾಸ್ಯತಿ. ನೋಡೋ, ಏಷ ಮುಷ್ಟಿ ಮಯಾ ಬದ್ಧಃ ಗಾಢ ಸನ್ನಿಹಿತಾಂಗುಲಿ, 5 ಬೆರಳುಗಳನ್ನು ಕಟ್ಟಿದ್ದೇನೆ, ಗಟ್ಟಿಯಾದ ಹಿಡಿಗೈಯಿಂದ ಹೊಡಿತೇನೆ. ಮಯಾ ವೇಗ ವಿಮುಕ್ತಸ್ತೆ ಪ್ರಾಣಾನ್ ಆದಾಯ ಯಾಸ್ಯತಿ. ಹೊಡೆದ್ರೆ ಸತ್ತೋಗ್ಬಿಡ್ಬೇಕು ನೀನು ಅಂತಂದ. ಕೆಲವೊಂದು ಕಡೆ ಪಾಠಾಂತರ ಇದೆ, ಏಷ ಪಂಚಾಂಗುಲೋ ಮುಷ್ಟಿ ಮುಖೇ ತವ ನಿಪಾತ್ಯತೆ ಅಂತಿದೆ. ಅಷ್ಟು ಬಿಟ್ಟರೆ ಉಳಿದದ್ದೆಲ್ಲ ಸಾಮಾನ. ಕೆಲವೊಂದು ಕೋಶಗಳಲ್ಲಿದೆ. ಏವ ಮುಕ್ತಸ್ತು ಸುಗ್ರೀವ ಕ್ರುದ್ಧೋ ವಾಲಿನಮಬ್ರವೀತ್ ತವ ಚೈವ ಹರನ್ ಪ್ರಾಣಾನ್ ಮುಷ್ಟಿ ಪತತು ಮೂರ್ಧನಿ. ಸುಗ್ರೀವ ಹೇಳಿದ, ಏನಿಲ್ಲ, ನಾನು ನಿನ್ನ ತಲೆ ಮೇಲೆ ಗುದ್ದುತ್ತೇನೆ, ನಿನ್ನ ಪ್ರಾಣನೇ ಹೋಗುತ್ತೆ ಅಂತಂದ. ಏವ ಮುಕ್ತಸ್ತು ಸುಗ್ರೀವ ಕ್ರುದ್ಧ ವಾಲಿನಮಬ್ರವೀತ್ ತವ ಚೈವ ಹರನ್ ಪ್ರಾಣಾನ್ ಮುಷ್ಟಿಪ್ಪತತು ಮೂರ್ಧನಿ ತಾಡಿತಸ್ತೇನ ಸಂಕ್ರುದ್ಧ ತಮಭಿಕ್ರಮ್ಯ ವೇಗಿತಃ ಅಭವಚ್ಛೋಡಿತೋದ್ಗಾರಿ ಸೋತ್ಪೀಡ ಇವ ಪರ್ವತಃ. ಸುಗ್ರೀವನೇ ಮುಂದಾಗಿ ಮುಷ್ಟಿಯಿಂದ ಗುದ್ದಿದ. ವಾಲಿಯ ಮೈಯಿಂದ ನೆತ್ತರು ಹರಿಲಿಕ್ಕೆ ಶುರು ಆಯಿತು. ಸುಗ್ರೀವೇಣ ತು ನಿಶಂಕಂ ತಾಲಮುತ್ಪಾಟ್ಯತೆ ದತ ಗಾತ್ರೇ ಶ್ವಭಿಹಿತೋ ವಾಲಿ ವಜ್ರೇಣೇವ ಮಹಾಗಿರಿ. ಅವನು ನೆತ್ತರನ್ನು ಹೀಗೆ ಒರೆಸ್ಕೊಳ್ತಾ ಇರುವಾಗ, ಕಣ್ಣಿನ ಮುಂದೆ ಬರ್ತಾ ಇತ್ತಲ್ಲ, ನೆತ್ತರನ್ನು ಹೀಗೆ ಒರೆಸ್ಕೊಳ್ತಾ ಇರುವಾಗ ಸುಗ್ರೀವ ಅಲ್ಲೇ ಇದ್ದ ಮತ್ತಿಯ ಮರವೊಂದನ್ನು ಕಿತ್ತಿ ಹೊಡೆದ ಅಂತೆ. ಗಾತ್ರೇ ಶ್ವಭಿಹತೋ ವಾಲಿ ವಜ್ರೇಣೇವ ಮಹಾಗಿರಿ. ವಜ್ರಾಯುಧ ಅಂದರೆ ಸಿಡಿಲು ಬೆಟ್ಟಕ್ಕೆ ಬಡಿದ್ರೆ ಯಾವ ರೀತಿ ಇರಬೇಕೋ ಆ ರೀತಿ ಇತ್ತು. ಅಂದರೆ ಅದನ್ನು ಅವನು ಹೀಗೆ ತಡೆದ ಅಂತ. ಅವನು ಹೊಡೆದಾಗ ಈ ಕೈಯನ್ನು ಅಡ್ಡ ಇಟ್ಟು ತಡೆದ. ಸತುವಾಲಿ ಪ್ರಚಲಿತ ಸಾಲತಾಡನ ವಿಫಲ ಗುರುಭಾರ ಸಮಾಕ್ರಾಂತ ನೌ ಸಸಾರ್ಥೇ ವಸಾಗರೆ. ಆದರೆ ಅದರ ಪೆಟ್ಟಾಯಿತು ಅವನಿಗೆ. ವ್ಯಾಪಾರಿಗಳ ಹಡಗು ಸಮುದ್ರದಲ್ಲಿ ಉಲ್ಲೋಲ ಕಲ್ಲೋಲಗೊಂಡ ಹಾಗೆ ಅವನ ಮೈ ಗಡಗಡನೆ ಅಲುಗಾಡಿತು. ತೌ ಭೀಮ ಬಲ ವಿಕ್ರಾಂತೌ ಸುಪರ್ಣ ಸಮವೇಗಿತೌ ಪ್ರವೃದ್ಧೌ ಘೋರ ವಪುಷೌ ಚಂದ್ರ ಸೂರ್ಯಾವಿವಾಂಬರೌ ಅವಾಂಬರೇ. ಆಮೇಲೆ ಆಕಾಶದಲ್ಲಿ ಚಂದ್ರ ಸೂರ್ಯರ ಹೋರಾಟದಂತೆ ಅವರ ಹೋರಾಟ ಇತ್ತಂತೆ. ಪರಸ್ಪರಮ ಮಿತ್ರಘ್ನೌ ಛಿದ್ರಾನ್ವೇಷಣ ತತ್ಪರೌ ತಥೋ ವರ್ಧತವಾಲೀತು ಬಲವೀರ್ಯ ಸಮನ್ವಿತಃ. ಆದರೆ
ಸುಗ್ರೀವ ಆರಂಭದಲ್ಲಿ ವೇಗವಾಗಿ ಯುದ್ಧ ಮಾಡ್ತಾ ಇದ್ದ, ಕ್ರಮೇಣ ವಾಲಿ ಮುಂದೆ ಕುಸಿತಾ ಇದ್ದ. ಈ ಟೆಂಪರ್ಮೆಂಟ್ ಅಂತಾನೆ. ಯುದ್ಧದಲ್ಲಿ ಒಂದೇ ರೀತಿಯಾಗಿ ಬಲವನ್ನು ಪ್ರಯೋಗ ಮಾಡಬೇಕು. ಮೊದಲು ಬಡ 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 ಹೊಡೆದ್ಬಿಟ್ಟು ಆಮೇಲೆ ಸುಸ್ತಾಗ್ಬಿಟ್ಟು ನಿಂತುಬಿಟ್ರೆ ಯುದ್ಧದಲ್ಲಿ, ವಿಶೇಷತಃ ಮಲ್ಲಯುದ್ಧದಲ್ಲಿ ಇದೆಲ್ಲ ಟೆಕ್ನಿಕ್ ಇರುತ್ತೆ. ಕೃಷ್ಣ ಕೂಡ ಮೊದಲು ತಪ್ಪಿಸಿಕೊಂಡ ಅಷ್ಟೇ ಮಲ್ಲಯುದ್ಧದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಅವನಿಗೆ ಸುಸ್ತಾಯಿತು ಕ್ರಮೇಣ, ಆಮೇಲೆ ಹೊಡೆದ. ಆ ರೀತಿ ವಾಲಿ ಸುಮ್ಮನೆ ಅಟ್ಯಾಕ್ ಮಾಡ್ತಾ ಇರಲಿಲ್ಲ, ಬರೇ ತಡಿತಾ ಇದ್ದ. ಆಮೇಲೆ ಸುಗ್ರೀವನಿಗೆ ಸುಸ್ತಾಯಿತು ಕ್ರಮೇಣ. ಸೂರ್ಯಪುತ್ರೋ ಮಹಾವೀರ್ಯ ಸುಗ್ರೀವ ಪರಿಹೀಯತೆ ವಾಲಿನಾ ಭಗ್ನದರ್ಪಸ್ತು ಸುಗ್ರೀವೋ ಮಂದವಿಕ್ರಮ. ಈ ರೀತಿ ಕ್ರಮೇಣ ವಾಲಿಯ ಬಲ ಹೆಚ್ಚಾಯಿತು, ಸುಗ್ರೀವನ ಬಲ ಕಡಿಮೆ ಆಯಿತು. ಸುಗ್ರೀವೋ ಮಂದಚೇಷ್ಟಿತ ಮಂದವಿಕ್ರಮ. ಸುಗ್ರೀವ ನಿಧಾನವಾಗಿ ಕುಸಿತಾ ಬಂದ. ವಾಲಿನಂ ಪ್ರತಿ ಸಾಮರ್ಚೋ ದರ್ಶಯಾಮಾತರಾಘವಂ ವೃಕ್ಷೈಶ್ಚ ಶಾಖೈಶ್ಚ ಶಿಖೈಃ ವಜ್ರಕೋಟಿ ನಿಭೈರ್ನಖೈಃ. ಆಮೇಲೆ ಅಲ್ಲಿ ಎಲ್ಲೋ ನಿಂತವನಿಗೆ ಹೀಗೆ ತೋರಿಸ್ತಾ ಇದ್ದಾನೆ ಸುಗ್ರೀವ. ಮೊದಲಿನ ಥರನೇ ಮುಷ್ಟಿಭಿರ್ಜಾನುಭಿಪ್ಪದ್ಭಿರ್ಬಾಹುಭಿಶ್ಚ ಪುನಃ ಪುನಃ ತಯೋರ್ಯುದ್ಧಮಭೂದ್ಘೋರಂ ವೃತ್ರವಾಸವಯೋರಿವ. ಆಮೇಲೆ ಮುಷ್ಟಿಯಿಂದ, ಜಾನುಭಿ ಅಂದರೆ ತೊಡೆಯಿಂದ, ಆಮೇಲೆ ಪದ್ಭಿ ಕಾಲುಗಳಿಂದ, ಆಮೇಲೆ ಬಾಹುಭಿ ತೋಳುಗಳಿಂದ ಮತ್ತೆ ಯುದ್ಧ ಮುಂದುವರಿತು. ತೌ ಶೋಣಿತಾಕ್ಷೌ ಯುದ್ಧೇತಾಂ ವಾನರೌ ವನಚಾರಿಣೌ ಮೇಘಾವಿವ ಮಹಾಶಬ್ದೈ ತರ್ಜಯಾನೌ ಪರಸ್ಪರಂ. ಆಮೇಲೆ ಎರಡು ಮೋಡಗಳೋ ಎಂಬಂತೆ ಗುಡುಗಲಿಕ್ಕೆ ಶುರು ಮಾಡಿದ್ರು. ಹೀಯಮಾನಮಥಾ ಪಶ್ಚತ್ ಸುಗ್ರೀವಂ ವಾನರೇಶ್ವರಂ ಪ್ರೇಕ್ಷಮಾಣಂ ದಿಶಶ್ಚೈವ ರಾಘವಂಚ ಮುಹುರ್ಮುಹು. ಒಂದು ಕಡೆಯಿಂದ ಹೊಡಿತಾ ಇದ್ದಾನೆ, ಅಟ್ಯಾಕ್ ಅಥವಾ ಡಿಫೆನ್ಸ್ ಮಾಡುವಾಗ ಹೀಗೆ ನೋಡ್ತಾನೆ, ಎಲ್ಲಿದ್ದಾನೆ ರಾಮ ಅಂತ. ಒಂದು ಸರ್ತಿ ಸಮಯ ಸಿಕ್ಕಿತ್ತು, ಹೊಡೆದಾದ್ಮೇಲೆ ರಾಮ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದಾನೆ. ತಥೋ ರಾಮೋ ಮಹಾತೇಜ ಆರ್ತಂ ದೃಷ್ಟ್ವಾ ಹರೀಶ್ವರಂ ಶರಂಚ ವೀಕ್ಷತೆ ವೀರೋ ವಾಲಿನೋ ವಧ ಕಾರಣಾತ್. ರಾಮ ನೋಡ್ತಾ ಇದ್ದ. ಒಮ್ಮೆ ಬಾಣವನ್ನು ನೋಡಿದ, ಇನ್ನೊಮ್ಮೆ ಅವನನ್ನು ನೋಡಿದ. ನೋಡಿ ಮುಕ್ತಸ್ತು ವಜ್ರ ನಿರ್ಘೋಷ ತಸ್ಯಜ್ಜಾತಲಘೋಚೇಣ ತ್ರಸ್ತಾಃ ಪತ್ರರಥೇಶ್ವರಾಃ ಪ್ರದುದ್ರುವುರ್ಮೃಗಾಶ್ಚೈವ ಯುಗಾಂತ ಇವ ಮೋಹಿತಃ. ತತೋ ಧನುಷಿ ಸಂಧಾಯ ಶರಮಾಶಿ ವಿಶೋಪಮಂ. ಆಮೇಲೆ ಬಾಣವನ್ನು ಹೂಡಿದ. ಪೂರಯಾಮಾಸ ತಚ್ಚಾಪಂ ಕಾಲಚಕ್ರಮಿವಾಂತಕಃ. ಅದನ್ನು ಪೂರ್ತಿಯಾಗಿ ಸೆಳೆದ. ಅವನ ಕೈಯ ಉದ್ದ ಅಲ್ಲಿಂದ ಬಿಲ್ಲಿನ ನೇಣನ್ನು ಪೂರ್ತಿಯಾಗಿ ಹೀಗೆ ಸೆರೆದಾಗ ಬಿಲ್ಲು ಚಕ್ರಾಕಾರವಾಯಿತು. ಅದು ಹೇಗಿತ್ತು ಅಂದರೆ ಕಾಲಚಕ್ರದಂತೆ ಇತ್ತು ಅಂತಾರೆ. ಆಮೇಲೆ ತಸ್ಯಜ್ಜಾತಲಘೋಷೇಣ ತ್ರಸ್ತ್ರಾ ಪತ್ರರಥೇಶ್ವರಾಃ ಪ್ರದುದ್ರುವುರ್ಮೃಗಾಶ್ಚೈವ ಯುಗಾಂತ ಇವ ಮೋಹಿತಾಃ. ತಸ್ಯ ಜಾತಲ ಘೋಷೇಣ, ಅದನ್ನು ಬಿಟ್ಟಾಗ ಏನು ಸೌಂಡ್ ಆಯ್ತಲ್ಲ, ಅದರಿಂದ ಪಟಪಟನೆ ಹಕ್ಕಿಗಳೆಲ್ಲ ಹಾರಿ ಹೋಗುವಂತೆ. ಮರದ ತುದಿಯಲ್ಲಿ, ಮರದ ಬುಡದಲ್ಲಿ ನಿಂತಿದ್ದು ಬೇರೆ ಮರಗಳು ಇದ್ವು. ಒಂದು ಗುಂಡೊಡೆದಾಗ ಎಲ್ಲ ಹಕ್ಕಿಗಳು ಹಾರ್ತವಲ್ವಾ, ಆ ರೀತಿ ಇಲ್ಲಿಯೂ ಕೂಡ. ಅಂದರೆ ಅದರ ವೇಗ ಹೇಗಿರಬೇಡ. ಅದು ವಾಲಿಗೆ ಕೇಳಿಸ್ಲಿಲ್ವಾ? ಕೇಳಿಸಿ ಅರ್ಧ ಗಂಟೆ ಆದ್ಮೇಲೆ ಬರ್ಲಿಕ್ಕೆ ಅದೇನು ರಮಾನಂದ ಸಾಗರ್ ಸೀರಿಯಲ್ಲ. ಕೇಳಿಸ್ತಾ ಇರ್ಬೇಕಾದ್ರೆ ರಪ್ಪಂದು ಬಂದು ಹೊಡೆದಿರುತ್ತೆ. ರಾಮನ ಬಾಣದ ವೇಗ ಅಂದರೆ ಅದು ಅಲ್ವಾ? ಇಲ್ಲಿ ಇವುಗಳಿಗೇನೆ ಆ ವೇಗ ಇರುತ್ತೆ.
ತತಸ್ತೇನ ಮಹಾತೇಜಾಃ ವೀರ್ಯೋತ್ಸಿಕ್ತಃ ಕಪೀಶ್ವರಃ ವೇಗೇನಾಭಿಹಿತೋ ಬಾಲಿ ನಿಪಪಾತ ಮಹೀತಳೇ. ವೇಗವಾಗಿ ಯಾವ ರೀತಿ ಚುಚ್ಕೊಳ್ತು ಅಂದರೆ ಆ ಸದ್ದು ಕೇಳಿಸಿ ಆಯಿತು, ವಾಲಿ ಕೆಳಗಡೆ ಬಿದ್ದಿದ್ದಾನೆ. ಆ ವೇಗ, ಸದ್ದು ಕೇಳಿಸಿದ್ದಷ್ಟೇ ಇವನು ಕೆಳಗಡೆ ಬಿದ್ದಾಗಿದೆ. ಯಾವ ವೇಗ ಇರಬೇಡ. ಇಂದ್ರಧ್ವಜ ಇವೋದ್ಧೂತಃ ಪೌರ್ಣಮಸ್ಯಾಂ ಮಹೀತಳೆ ಆಶ್ವಯುಕ್ ಸಮಯೇ ಮಾಸಿ ಗತಶ್ರೀಕೋ ವಿಚೇತನಃ. ಆಶ್ವಯುಜ ಮಾಸದಲ್ಲಿ ಮಳೆಗಾಲ ಕಳೆದು ಚಳಿಗಾಲ ಶುರುವಾಗುವಾಗ ಒಂದು ದೊಡ್ಡ ಇಂದ್ರಧ್ವಜವನ್ನು ಇಟ್ಟು ರಾಜರು ಪೂಜೆ ಮಾಡಬೇಕು ಯುದ್ಧಕ್ಕೆ ಹೊರಡುವ ಮೊದಲು ಅಂತ ಹೇಳ್ತಾರೆ. ಹಾಗೆ ಇದ್ದ ವಾಲಿ ಹುಣ್ಣಿಮೆಯ ದಿವಸ ಮಳೆಗಾಲ ಶುರುವಾಗುವಾಗ ಅದನ್ನು ಅಡ್ಡಕ್ಕೆ ಮಲಗಿಸಿರ್ತಾರೆ. ಆ ರೀತಿ ಆಗೋದ. ಚಳಿಗಾಲ ಮುಗಿಯುವಾಗ ಎತ್ತರಕ್ಕೆ ಇಂದ್ರಧ್ವಜದಂತೆ ಇದ್ದವನು ಮಳೆಗಾಲ ಶುರುವಾಗುವಾಗ ಕೆಳಗಡೆ ಬಿದ್ದವನ ಹಾಗೆ, ಕೆಳಗಡೆ ಆ ಇಂದ್ರಧ್ವಜ ಬೀಳುವ ಹಾಗೆ ಬಿದ್ದಿದ್ದ. ಈ ಇಂದ್ರಧ್ವಜದ ಬಗ್ಗೆ ನಿಮಗೆ ವಿಸ್ತಾರವಾದ ವಿವರಣೆ ಮಹಾಭಾರತದ ಆದಿಪರ್ವದಲ್ಲಿ ಬರುತ್ತೆ. ಉಪರಿಚರ ವಸುವಿನ ಕಥೆಯಲ್ಲಿ ಆದಿಪರ್ವ ರೆಕಾರ್ಡ್ ಆಗಿಲ್ಲ ಬಿಡಿ. ಯಾಕೆಂದರೆ ಅವಾಗ ಇಷ್ಟು ದೊಡ್ಡದಾಗಿ ಹೋಗುತ್ತೆ ಅಂತ ಯಾರು ಗೊತ್ತಿತ್ತು. ಏನೋ ಮಹಾಭಾರತ ಒಂದು ಚಿಂತನೆ ಮಾಡೋಣ ಅಂತ ಮಾಡ್ತಾ ಇದ್ದದ್ದು. ಇಂದಾಗ ಆದಿಪರ್ವ, ವನಪರ್ವ, ಸಭಾಪರ್ವ ರೆಕಾರ್ಡ್ ಆಗಿಲ್ಲ. ವನಪರ್ವದಿಂದ ಶುರು ಆಯಿತು. ವನಪರ್ವದಿಂದ ಶುರು ಆಯಿತು, ನೀನು ಬರ್ತಿದ್ದೆಲ್ಲ. ಆಮೇಲೆ ಅದು ಪ್ರತಿ ದಿವಸ ಆಯಿತು. ಅದರಿಂದ ಆದಿಪರ್ವದಲ್ಲಿ ಇಂದ್ರಧ್ವಜದ ಬಗ್ಗೆ ವಿಸ್ತಾರವಾದ ವಿವರಣೆ ಇದೆ. ಅದನ್ನು ನಾವು ಅಲ್ಲಿಂದ ಇಲ್ಲಿಗೆ ತೆಗಿಬೇಕು. ಉಪಮೇಯ ಭಾವವನ್ನು ತೆಗಿಬೇಕು, ಉಪಮಾನೋಪಮೇಯ ಭಾವವನ್ನು. ನರೋತ್ತಮ ಕಾಲಯುಗಾಂತಕೋಪಮಂ ಶರೋತ್ತಮಂ ಕಾಂಚನ ರೂಪ್ಯ ಭೂಷಿತಂ ಸಸರ್ಜ ದೀಪ್ತಂ ತಮಮಿತ್ರಮರ್ದನಂ ಸಾಧು ಸಧೂಮಮಗ್ನಿಂ ಮುಖತೋ ಯಥಾಹರಹ. ಒಂದು ದೊಡ್ಡ ಬಾಣವನ್ನು ಎಸೆದ ಅಂತೆ. ಹೇಗೆ ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ ಸದಾಶಿವ ಆ 3 ಊರುಗಳ ರಕ್ಕಸರನ್ನು, ತ್ರಿಪುರಾಸುರ 3 ಊರು, ಕನ್ನಡದಲ್ಲಿ 3 ಊರು, ಆ 3 ಊರನ್ನು ಹೊಡೆಯುವಾಗ ಯಾವ ರೀತಿಯೋ ಹಾಗೆ ಬಾಣವನ್ನು ಎಸೆದಿದ್ದ. ಅಥೋಕ್ಷಿತಶೋಣಿತತೋಯ ವಿಸ್ರವೈಃ ಸಪುಷ್ಪಿತಾಶೋಕ ಇವಾನಿಲೋದ್ಧತಃ ವಿಚೇತನೋ ವಾತವ ಸೂನುರಾಹವೇ ವಿಭ್ರಂಜಿತೇಂದ್ರಧ್ವಜವತ್ ಕ್ಷಿತಿಂ ಗತಃ. ಹೀಗೆ ವಾಲಿ ಪೂರ್ತಿ ಅರಿವು ಕಳ್ಕೊಂಡು ಕೆಳಗಡೆ ಮೈ ಚಲ್ಲಿ ಬಿದ್ದ ಅನ್ನುವಲ್ಲಿಗೆ ವಾಲಿಯ ಸಂಹಾರ ಅನ್ನುವ 16ನೆಯ ಸರ್ಗ. ತತಶ್ಚರೇಣಾಭಿಹಿತಃ ರಾಮೇಣ ರಣಕರ್ಕಶಃ ಪಪಾತ ಸಹಸಾ ವಾಲಿ ನಿಕೃತ್ತ ಇವ ಪಾದಪಃ. ಬುಡಕಡಿದ ಮರದಂತೆ ಕೆಳಗಡೆ ಉರುಳಿದ್ದ. ಸ ಭೂಮೌ ನ್ಯಸ್ತ ಸರ್ವಾಂಗಃ ತಪ್ತ ಕಾಂಚನ ಭೂಷಣಃ ಅಪತದ್ದೇವರಾಜಸ್ಯ ಮುಕ್ತರಶ್ಮಿರಿವ ಧ್ವಜಃ. ಈ ರೀತಿ ಭೂಮಿಯಲ್ಲಿ ಹೇಗೆ ಬಿದ್ದ ಅಂದರೆ ಇಂದ್ರಧ್ವಜ ಅದನ್ನು ವಿಸರ್ಜನೆ ಮಾಡಿದಾಗ ಕೆಳಗಡೆ ಉರುಳುವಂತೆ ಉರುಳಿದ. ತಸ್ಮಿನ್ ನಿಪತಿತೆ ಭೂಮೌ ವಾನರಾಣಾಂ ಗಣೇಶ್ವರೇ ನಷ್ಟಚಂದ್ರಮಿವ ವ್ಯೋಮ ನವ್ಯರಾಜತ ಮೇದಿನಿ. ಅವನು ಭೂಮಿಯಲ್ಲಿ ಕೆಳಗಡೆ ಬಿದ್ದಾಗ ಈ ಮೇದಿನಿ ಭೂಮಿ ಚಂದ ಕಾಣಲಿಲ್ಲ. ಚಂದ್ರನಿಲ್ಲದಾಗ ಚಂದ ಕಾಣದ ಭೂಮಿಯ ಹಾಗೆ ಈ ಭೂಮಿ ವಾಲಿ ಕೆಳಗಡೆ ಬಿದ್ದಾಗ ಚಂದ ಕಾಣಲಿಲ್ಲ. ಭೂಮೋ ನಿಪತಿತಸ್ಯಾಪಿ ತಸ್ಯ ದೇಹಂ ಮಹಾತ್ಮನಃ ನ ಶ್ರೀರ್ಜಹಾತಿ ನ ಪ್ರಾಣಾಃ ನ ತೇಜೋ ನ ಪರಾಕ್ರಮಃ. ಬಾಣದ ಪೆಟ್ಟು ತಿಂದು ಕೆಳಗಡೆ ಉಳಿದಿದ್ದಾನೆ. ಅವನ ಕಾಂತಿ ಮಸುಳಿಲ್ಲ, ಕಾಂತಿ ಹಾಗೇ ಇದೆ, ದೇಹದ ಕಾಂತಿ.
ಪ್ರಾಣ ಹೋಗಲಿಲ್ಲ ಕೂಡಲೇ, ತೇಜಸ್ಸು ಹೋಗಲಿಲ್ಲ. ಯಾಕೆಂದರೆ ಅವನು ಯಾಕೆ ಸಾಯ್ತಾ ಇದ್ದೇನೆ, ಹೇಗೆ ಸಾಯ್ತಾ ಇದ್ದೇನೆ ಅನ್ನೋದನ್ನು ತಿಳಿದು ಸಾಯುವ ಭಾಗ್ಯ ಇತ್ತು ಅವನಿಗೆ. ಸಂತೋಷದಿಂದ ಸಾಯುವ ಭಾಗ್ಯ ಅವನಿಗೆ ಇತ್ತು. ಅವನು ಯಾಕೆ ಸತ್ತ ಅನ್ನೋದನ್ನು ತಿಳ್ಕೊಳ್ಳದೆ ಸತ್ತೋಗೋರು ಎಷ್ಟು ಜನ ಇಲ್ಲ. ಡಬ್ಬ ಅಂತ ಒಂದು ಬಾಂಬ್ ಹಾಕಿದ್ರೆ ಯಾಕೆ ಸಾಯ್ತಾ ಇದ್ದೀನಿ ಅಂತ ಕೂಡ ಗೊತ್ತಾಗಲ್ಲ, ಅಂತ ಹೋಗ್ತಾರೆ. ಕೆಲವೊಬ್ಬರಿಗೆ ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ ಅಲ್ವೇ. ಕೆಲವೊಬ್ಬರಿಗೆ ನಾನು ಯಾಕೆ ಸಾಯ್ತಾ ಇದ್ದೀನಿ ಗೊತ್ತು, ನಾನು ಹಿಂದೆ ಮಾಡಿದ್ದೇನೆ, ಎಷ್ಟೋ ಜನ ಶತ್ರುಗಳಿರ್ತಾರೆ, ಆ ಶತ್ರುಗಳು ಬಂದು ನೀನು ಯಾಕೆ ಸಾಯ್ತಾ ಇದೆಯಾ ಅಂತ ಹೇಳಿ ಸಾಯಿಸ್ತಾರೆ. ಅಥವಾ ಅವ್ರು ಬಂದ ಕೂಡಲೇ ಅವ್ರು ಅಪಿಯರ್ ಆದ ಕೂಡಲೇ ಗೊತ್ತಾಗ್ಬಿಡುತ್ತೆ ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ಅಲ್ವಾ. ಶತ್ರುಗಳು ದೀರ್ಘಕಾಲದ ಹಗೆಗಳು ಬಂದರೆ ಗೊತ್ತಾಗ್ಬಿಡುತ್ತೆ. ಕೆಲವೊಬ್ಬರಿಗೆ ಆ ಭಾಗ್ಯವೇ ಇರಲ್ಲ. ಇವಾಗ ರಾವಣ ಯಾಕೆ ಸಾಯ್ತಾ ಇದ್ದೀನಿ ಅಂತ ಗೊತ್ತಾಯಿತು, ಆದರೆ ಸಂತೋಷದಿಂದ ಸಾಯ್ಲಿಕ್ಕಾಗಲಿಲ್ಲ. ಕುಂಭಕರ್ಣ ಏನು ಸಂತೋಷದಿಂದ ಸತ್ನೆ, ಇಂದ್ರಜಿತ್ತು ತೃಪ್ತಿಯಿಂದ ಸತ್ನೆ. ನೋಡಿ, ವಾಲಿಗೆ ಅವಕಾಶ ಸಿಕ್ತು. ಸಾಯಬೇಕಾದ್ರೆ ಯಾಕೆ ಸಾಯ್ತಾ ಇದ್ದೇನೆ ಎನ್ನುವ ತೃಪ್ತಿಯಿಂದ ಅವನು ಸಾಯುವ ಹಾಗಾಯಿತು. ಅದರಿಂದಾಗಿ ಪ್ರಾಣ ಕಳ್ಕೊಳ್ಳಿಲ್ಲ. ಶಕ್ರದತ್ತ ವರಾಮಾಲ ಕಾಂಚನೀ ವಜ್ರಭೂಷಿತ ದಧಾರ ಹರಿಮುಖ್ಯಸ್ಯ ಪ್ರಾಣಾಸ್ತೇಜಶ್ರಿಯಂಚಸಾಂ. ಆಗ ಅಲ್ಲಿ ಒಂದು ಕಾರಣ ಇತ್ತು. ಏನು? ಇಂದ್ರ ಕೊಟ್ಟ ಮಾಲೆ ಇತ್ತು. ಆ ಮಾಲೆ, ಇಂದ್ರ ಕೊಟ್ಟ ಮಾಲೆ ಏನಿದೆ ಅದು ಇರೋ ತನಕ ಸಾಯ್ತಾ ಇರಲಿಲ್ಲ, ಕೆಳಗಡೆ ಬೀಳ್ತಾ ಇದ್ದ, ಸಾಯ್ತಾ ಇರಲಿಲ್ಲ. ಸತಯಾ ಮಾಲಯಾ ವೀರೋ ಹೇಮಯಾ ಹೇ ಹರಿಯೂಥಪಃ ಸಂಧ್ಯಾನುಗತ ಪರ್ಯಂತಃ ಪಯೋಧರ ಇವಾ ಬಭೌ. ಅದರಿಂದ ಹೇಗೆ ಕಾಣ್ತಾ ಇದ್ದ ದೂರದಲ್ಲಿ ಅಂದರೆ ಸಂಜೆ ಗೆಂಪಿನ ಮೋಡ ಹೇಗೆ ಕಾಣಬೇಕೋ ಆ ರೀತಿ ಕಾಣ್ತಾ ಇದ್ದ. ತಂ ತಥಾ ಪತಿತಂ ಸಂಖ್ಯೆ ಗತಾರ್ಚಿಷಮಿವಾನಲಂ ಬಹುಮಾನ್ಯತ ತಂ ವೀರಂ ವೀಕ್ಷಮಾಣಂ ಶನೈರಿವಾ. ಬಿದ್ದಿದ್ದಾನೆ. ನಿಧಾನವಾಗಿ ಕಣ್ತೆರೆದು ಹುಡುಕಿದ ವಾಲಿ. ಯಯಾತಿಮಿವ ಪುಣ್ಯಾಂತೆ ದೇವಲೋಕಾತ್ ಪರಿಚ್ಯುತಂ ಆದಿತ್ಯಮಿವ ಕಾಲೇನ ಯುಗಾಂತೆ ಭುವಿ ಪಾತಿತಂ. ಪುಣ್ಯ ಕಳೆದ ಮೇಲೆ ಯಯಾತಿ ಬಿದ್ದಂತೆ ಕೆಳಗಡೆ ಬಿದ್ದಿದ್ದ. ಮಹೇಂದ್ರಮಿವ ದುರ್ಧರ್ಷಂ, ಇಂದ್ರನಂತೆಯೇ ತೋರ್ತಾ ಇದ್ದ. ಮಹೇಂದ್ರ ಪುತ್ರಂ ಪತಿತಂ ವಾಲಿನಂ ಹೇಮಮಾಲಿನಂ ವ್ಯೂಢೋರಸ್ಕಂ, ಹರವಾದ ಎದೆಯವನು, ಮಹಾಬಾಹುಂ, ಬಲಿಷ್ಠವಾದ ಮುಯ್ಪಿರುವವನು, ದೀಪ್ತಾಸ್ಯಂ ಹರಿಲೋಚನಂ, ಉರಿದುರಿಯುವ ಮೋರೆಯವ, ಅಂತಹವನನ್ನು ಲಕ್ಷ್ಮಣಾನುಗತೋ ರಾಮೋ ದದರ್ಶೋಪಸ ಸರ್ಪಚ. ರಾಮ ನೋಡ್ಲಿಕ್ಕೆ ಬಂದ, ಹಿಂದೆ ಲಕ್ಷ್ಮಣ ಇದ್ದ ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಆಮೇಲೆ ವಾಲಿಯ ಮಾತುಕತೆ ಏನಿದೆ ಅದನ್ನು ನಾಳೆ, ನಾಡಿದ್ದು, ಆಚೆ ನಾಡಿದ್ದು, ಅದರ ಆಚೆ ನಾಡಿದ್ದು, ಅಂದರೆ 4 ದಿವಸ ನಾವು ರಾಮಾಯಣವನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಅಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು.